ಓಂ ಶಾಂತಿ. ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯಗಳು. ದಿನಾಂಕ 15/2/2000 ಇವತ್ತಿನ ಮಹಾವಾಕ್ಯಗಳ ಮುಖ್ಯ ಸಾರಾಂಶ: ಮನ್ ಕೋ ಸ್ವಚ್ಛ, ಬುದ್ಧಿ ಕೋ ಕ್ಲಿಯರ್ ರಖ್, ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿ ಕಾ ಅನುಭವ ಕರೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಬುದ್ಧಿಯನ್ನು ಸ್ಪಷ್ಟವಾಗಿಟ್ಕೊಂಡು ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ಥಿತಿಯನ್ನ ಅನುಭವ ಮಾಡಿ. आज बाप दादा अपने स्वराज्य अधिकारी बच्चों को देख रहे हैं. स्वराज्य ब्राह्मण जीवन का जन्म सिद्ध अधिकार है. इंदु बाप दादा ತನ್ನೆಲ್ಲ ಸ್ವರಾಜ್ಯ ಅಧಿಕಾರಿಯಾದ ಮಕ್ಕಳನ್ನ ಗಮನಿಸ್ತಾ ಇದ್ದಾರೆ, ನೋಡ್ತಿದ್ದಾರೆ. ಸ್ವರಾಜ್ಯ ಅಂದ್ರೆ ಆತ್ಮನ ರಾಜ್ಯ, ಆತ್ಮನ ಶರೀರದ ಮೇಲಿನ ರಾಜ್ಯ, ಇಂದ್ರಿಯಗಳ ಮೇಲಿನ ರಾಜ್ಯ. ಇಂತಹ ಸ್ವರಾಜ್ಯ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಆತ್ಮರಾದ ನಿಮ್ಮ ಜೀವನದ ಜನ್ಮಸಿದ್ಧ ಹಕ್ಕಾಗಿದೆ. ಬಾಪ್ ದಾದಾನೆ हर एक ब्राह्मण को स्वराज्य के तख्त नशीन बना दिया है. स्वराज्य का अधिकार जन्मते ही हर एक ब्राह्मण आत्मा को प्राप्त है. ಇಲ್ಲಿ ಬಾಪ್ದಾದರವರು ಪ್ರತಿಯೋರ್ವ ಬ್ರಾಹ್ಮಣ ಎಂದರೆ ಆತ್ಮನಿಗೆ ಸ್ವರಾಜ್ಯದ ಸಿಂಹಾಸನವನ್ನ, ಅರ್ಥಾತ್ ಆತ್ಮನ ಸಿಂಹಾಸನದ ಸ್ಥಿತಿಯಲ್ಲಿ ಉಪಸ್ಥಿತ ಮಾಡಿಸಿದ್ದಾರೆ. ಸ್ವರಾಜ್ಯ ಅರ್ಥಾತ್ ಆತ್ಮನ ರಾಜ್ಯ. ನೀವ್ ಯಾವಾಗ ಆತ್ಮಜ್ಞಾನಿಯಾದ್ರೂ ಆತ್ಮಜ್ಞಾನಿ ಜನ್ಮವನ್ನ ಪಡ್ಕೊಳ್ತಾ ಇದ್ದಂಗೆ ನಿಮಗೆ ನಿಮ್ಮ ದೇಹದ ಇಂದ್ರಿಯಗಳ ಮೇಲಿನ ರಾಜ್ಯಾಧಿಕಾರವು ನಿಮಗೆ ಪ್ರಾಪ್ತಿಯಾಯಿತು. ಎಷ್ಟು जितना स्वराज्य स्थिति बनते हो उतना ही अपने में लाइट और माइट का अनुभव भी करते हो. ನಿಮ್ಮಲ್ಲಿ ಎಷ್ಟು ಸ್ವರಾಜ್ಯ ಸ್ಥಿತಿಯನ್ನ ರೂಪಿಸ್ಕೊಳ್ತಿರೋ, ಅಂದ್ರೆ ನೀವು ಆತ್ಮ ಸ್ಥಿತಿಯಲ್ಲಿ ಆತ್ಮ ರಾಜ, ಆತ್ಮ ಈ ದೇಹದ ಮಾಲೀಕ, ಆತ್ಮ ಅಧಿಕಾರಿ, ಈ ರೀತಿ ನಿಮ್ಮ ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆದಷ್ಟು ನಿಮ್ಮಲ್ಲಿ ಶಕ್ತಿ ಹಾಗೂ ಜ್ಞಾನದ ಬೆಳಕು, ಯೋಗದ ಶಕ್ತಿ, ಜ್ಞಾನದ ಬೆಳಕು, ಆತ್ಮದಲ್ಲಿ ಲೈಟ್ ಮತ್ತು ಮೈಟ್ ನ अनुभव ಮಾಡ್ತೀರಾ. बाप दादा आज हर एक बच्चे के मस्तक पर लाइट का ताज देख रहे हैं. ಬಾಪ್ ದಾದರವರು ಇಂದು ಪ್ರತಿಯೊಬ್ಬ ಮಗುವಿನ, ಪ್ರತಿಯೊಬ್ಬ ಆತ್ಮನ ಮಸ್ತಕದಲ್ಲಿ ಪ್ರಭಾವಳಿಯ ಕಿರೀಟ, ಬೆಳಕಿನ ಕಿರೀಟವನ್ನು ನೋಡ್ತಾ ಇದ್ದಾರೆ. ಹೀಗೆ ದೇವತೆಗಳು, ಮಹಾತ್ಮರ ತಲೆಯ ಹಿಂದೆ ಪ್ರಭಾವಳಿ, ಒಂದು ಬೆಳಕಿನ ಒಂದು ವೃತ್ತಾಕಾರದ ಒಂದು ಬೆಳಕಿನ ಮಂಡಲ ಇರುತ್ತೆ. ಅದನ್ನ ಪ್ರಭಾವಳಿ ಅಂತ ಹೇಳ್ತಾರೆ. ದೇವತೆಗಳಿಗೆ ಆ ಪ್ರಭಾವಳಿಯನ್ನ ಅಲಂಕಾರವಾಗಿ ತೊಡಸ್ತಾರೆ ಮತ್ತು ಅನೇಕ ಮಹಾನ್ ಆತ್ಮರು ಅಂತಕ್ಕಂತಹ ಒಂದು ಸಂಕೇತವಾಗಿ ತಲೆಯ ಹಿಂದೆ ಆ ಪ್ರಭಾವಳಿಯನ್ನ ಧರ್ಮಾತ್ಮರಿಗೆ, ಮಹಾತ್ಮರಿಗೆ ತೋರಿಸ್ತಾರೆ, ಋಷಿ ಮುನಿಗಳು ಇತ್ಯಾದಿಯರಿಗೆ. ಅದು ಈ ಚರ್ಮದ ಕಣ್ಣುಗಳಿಗೆ ಕಾಣ್ತಕ್ಕಂಥದ್ದಲ್ಲ, ಅದು ಅವರ ಆತ್ಮದ ಒಂದು ಲೈಟ್ ಮತ್ತು ಮೈಟಿನ ಪ್ರಭಾವಲಯ. ಅದನ್ನೇ ಓರ ಅಂತಾನು ಹೇಳುತ್ತೆ. ಅಂದ್ರೆ ಪ್ರತಿಯೊಬ್ಬರ ಆತ್ಮದ ಒಂದು ಬೆಳಕು ಅಂತಕ್ಕಂತಹದ್ದು ಅವರ ತಲೆಯ ಸುತ್ತಲೂ, ಏಕೆಂದ್ರೆ ಆತ್ಮ ತಲೆಯೊಳಗೆ ಇರೋದ್ರಿಂದ ತಲೆಯ ಸುತ್ತಲೂ ವಿಶೇಷವಾಗಿ ಪ್ರಕಾಶಿಸುತ್ತೆ. ಹಾಗೂ ಇಡೀ ಶರೀರದಲ್ಲೂ ಸಹ ಆತ್ಮದ ಅಂತಹ ಒಂದು ಬೆಳಕು, ಶಕ್ತಿಯ ಪ್ರಭಾವಲಯ ಅಂತಕ್ಕಂತಹದ್ದು ಇಡೀ ಶರೀರದ ಸುತ್ತಲೂ ಹರಡ್ಕೊಂಡಿರುತ್ತೆ. ಅದರಿಂದನೇ ಹೇಳಲಾಗುತ್ತೆ, ಆ ಪ್ರಭಾವಲಯವನ್ನ ನಾವು ಹೆಚ್ಚಿಸ್ಕೊಳ್ಬೇಕು. ಏಕೆಂದ್ರೆ ಆ ವಲಯವೇ ನಮ್ಮ ರಕ್ಷಣಾ ಕವಚವಾಗಿರುತ್ತೆ. ವರ್ತಮಾನ ಸಮಯದಲ್ಲಿ ಈ ತರ ನಾವು ಆತ್ಮದ ಲೈಟ್ ಮತ್ತು ಮೈಟ್ ಅನ್ನ ಅನುಭವ ಮಾಡುವ ಮೂಲಕ, ಅಥವಾ ಆತ್ಮದ ಸ್ವರಾಜ್ಯಾಧಿಕಾರವನ್ನ ಅನುಭವ ಮಾಡುವ ಮೂಲಕ, ಆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ನಮ್ಮ ಪ್ರಭಾವಲಯವನ್ನ ವಿಸ್ತರಿಸ್ಕೊಳ್ತೇವೆ. ಆ ವಿಸ್ತರಿಸ್ಕೊಂಡಾಗ ಆ ಅಷ್ಟು ಡಿಸ್ಟೆನ್ಸ್ ಒಳಗೆ ನಮ್ಗೆ ಯಾವುದೇ ಎಫೆಕ್ಟ್ಸ್ ಅಥವಾ ಯಾವುದೇ ನಮಗೆ
ಘರ್ಷಣೆಗಳು, ಹೊರಗಿನ ನೆಗೆಟಿವ್ ಘರ್ಷಣೆಗಳು ಗಳ ಪ್ರಭಾವಕ್ಕೆ ನಾವು ಒಳಗಾಗೋದಿಲ್ಲ ಅಂತ ಇದು ಸಹ ಒಂದು ಸೈನ್ಸ್ ಆಗಿದೆ. जितना अपने में मैट धारणा की है उतना ही नंबरवार ಲೈಟ್ का ತಾಜ್ ಚಮಕ್ತಾ है. ನೀವು ಎಷ್ಟು ಆತ್ಮಶಕ್ತಿಯನ್ನ ಧರಿಸ್ಕೊಳ್ತಿರೋ, ಆತ್ಮಶಕ್ತಿಯನ್ನ ಹೆಚ್ಚಿಸ್ಕೊಳ್ತಿರೋ, ಅಷ್ಟೆಷ್ಟು ನಿಮ್ಮ ಶಕ್ತಿ ಅನುಸಾರವಾಗಿ ಈ ಆತ್ಮ ಬೆಳಕಿನ ಪ್ರಭಾ ಮಂಡಲ ಅಂತಕ್ಕಂತಹುದು ಅದು ಹೊಳಿತಾ ಇರುತ್ತೆ. ಅಂದ್ರೆ ಆತ್ಮದ ಈ ಬೆಳಕು ಅಂತಕ್ಕಂತಹುದು, ಅದರ ಪ್ರಭೆ ಅನ್ನೋದು ನಿಮ್ಮ ಶಕ್ತಿ ಅನುಸಾರವಾಗಿ ಮಿನುಗ್ತಾ ಇರುತ್ತೆ, ಹೊಳಿತಾ ಇರುತ್ತೆ. बाप दादा ने सभी बच्चों को सर्वशक्तिया अधिकार में दी है. हर एक मास्टर सर्वशक्तिवान है, परंतु धारणा करने में नंबरवार बन गए हैं. ಬಾಪ್ ದಾದಾ ತಿಳಿಸ್ತಾರೆ, ನಾನು ಎಲ್ಲ ಮಕ್ಕಳಿಗೂ ಸರ್ವಶಕ್ತಿಗಳನ್ನ ಅಧಿಕಾರವಾಗಿ ಕೊಟ್ಟಿದ್ದೇನೆ. ಅಂದ್ರೆ ನಿಮ್ಮ ಹಕ್ಕು, ಅದ್ ನಿಮಗೆ ಸಿಗಬೇಕಾಗಿದ್ದು ಅಥವಾ ನಿಮ್ಮ ಆತ್ಮದ ಅದು ವಾಸ್ತವವಾದಂತಹ ಒಂದು ಸಂಪನ್ಮೂಲಗಳು ಅಥವಾ ನಿಮ್ಮ ಸ್ವರೂಪಗಳು, ಸ್ವಧರ್ಮಗಳೇ ಆಗಿದೆ ಆ ಶಕ್ತಿಗಳು. ಆದ್ರಿಂದ ನಿಮ್ಮದನ್ನ ಬಾಬಾ ನಿಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮಾಸ್ಟರ್ ಸರ್ವಶಕ್ತಿವಂತರು ಈ ರೀತಿನಲ್ಲಿ. ಆದರೆ ಆ ಸರ್ವಶಕ್ತಿಗಳನ್ನ ಅನುಭವಿಸುವುದು, ಕರ್ಮದಲ್ಲಿ ಬಳಸುವುದು, ಆಚರಣೆಯಲ್ಲಿ ತರುವುದು, ಇತರರ ಜೊತೆಯಲ್ಲೂ ಅದನ್ನ ಹಂಚಿಕೊಳ್ಳೋದು ಅಥವಾ ಆ ಧಾರಣೆ ಮಾಡೋದು, ಈ ವಿಷಯದಲ್ಲಿ ನಂಬರ್ ವಾರ್ ಆಗ್ಬಿಡ್ತೀರಾ ಅಂತ ಬಾಬಾ ತಿಳಿಸ್ತಾರೆ. ಅಂದ್ರೆ ಆ ಶಕ್ತಿಗಳನ್ನ ನಾವು ಕಾಲಕ್ಕೆ, ಸಮಯಕ್ಕೆ ತಕ್ಕಂತೆ, ಅಗತ್ಯಕ್ಕೆ ತಕ್ಕಂತೆ ಬೇಕಾಬಿಟ್ಟಿಯಾಗಿ ನಾವು ಬಳಸಿದ್ರೆ ನಾವು ನಂಬರ್ ವಾರ್ ಅಲ್ಲಿ ಬರ್ತೀವಿ. ಬಾಪ್ ದಾದಾನೇ ದೇಖಾ ಸರ್ವಶಕ್ತಿಯೋ ಕಿ ನಾಲೆಡ್ಜ್ ಬಿ ಸಭಿ ಮೇ ಹೈ, ಧಾರಣಾ ಬಿ ಹೈ, ಲೇಕಿನ್ ಬಾಬಾ ಹೇಳ್ತಾರೆ ಸರ್ವಶಕ್ತಿಗಳ ಧಾರಣೆ ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಸರ್ವಶಕ್ತಿಗಳಿದೆ, ಅದನ್ನ ನೀವು ಧರಿಸಿದ್ದೀರಾ ಅಂದ್ರೆ ಅದು ನಿಮಗೆ ಆಚರಣೆಗೂ ಬರುತ್ತೆ. ಆದರೆ ಏನ್ ಹೇಳ್ತಾರೆ ಬಾಬಾ, ಆದರೆ ಏಕ್ ಬಾತ್ ಕಾ ಅಂತರ್ ಪಡ್ ಜಾತಾ ಹೈ, ಒಂದು ಮಾತಿನಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರಾ. ಅದೇನಂದ್ರೆ कोई भी ब्राह्मण आत्मा से पूछो, हर एक शक्ति का वर्णन भी बहुत अच्छा करेंगे, ಪ್ರಾಪ್ತಿ का वर्णन भी बहुत अच्छा करेंगे. ಈಗ ಪ್ರತಿಯೊರ್ವ ಬ್ರಹ್ಮವತ್ಸರು, ಬ್ರಹ್ಮಜ್ಞಾನಿ ಬ್ರಾಹ್ಮಣ ಆತ್ಮರಲ್ಲಿ ಕೇಳಿ, ಅಷ್ಟಶಕ್ತಿಗಳು ಅಂದ್ರೆ ಯಾವುದು ಹೇಳಿ, ಅಥವಾ ಸರ್ವಶಕ್ತಿಗಳ ಬಗ್ಗೆ ನೀವು ತಿಳಿಸಿ ಅಂದ್ರೆ ಅದನ್ನ ಚೆನ್ನಾಗಿ ವರ್ಣನೆ ಮಾಡಿ ಹೇಳುತ್ತಾರೆ. ನಿನ್ನೆನೂ ಸಹ ಬಾಬಾ ಹೇಳಿದ್ರು ತಾನೆ, ವರ್ಣನೆ, ಮನನ ಮತ್ತು ಮಗ್ನ. ವರ್ಣನೆಯಲ್ಲಿ ಎಲ್ಲಾರು ಇದ್ದೀರಾ, ಜೊತೆನಲ್ಲಿ ಪ್ರಾಪ್ತಿ ಕ ವರ್ಣನ್ ಬಿ ಬಹುತ್ ಅಚ್ಚ ಕರೆಂಗೆ, ನನಗೆ ಈ ಶಕ್ತಿಗಳು ಬಾಬೋರಿಂದ ಸಿಕ್ಕಿದೆ ಅಂತ ಅದರ ಪ್ರಾಪ್ತಿಯ ವರ್ಣನೆಯನ್ನು ನೀವು ಚೆನ್ನಾಗಿ ಮಾಡ್ತೀರಾ. ಪರಂತು अंतर ये है कि समय पर जिस शक्ति की आवश्यकता है उस समय पर वो शक्ति कार्य में नहीं लगा सकते. ಏನಿಲ್ಲಿ ಡಿಫ್ರೆನ್ಸ್ ಆಗೋಗಿರೋದು, ಎಲ್ಲರಲ್ಲೂ ಶಕ್ತಿ ಇದೆ, ವ್ಯತ್ಯಾಸ ಏನಂದ್ರೆ ಯಾವ ಸಮಯಕ್ಕೆ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನ ಕಾರ್ಯದಲ್ಲಿ ತೊಡಗಿಸ್ತಾ ಇಲ್ಲ. ಯಾವಾಗ ಯಾವ ಶಕ್ತಿ ಬೇಕೋ ಕಾರ್ಯದಲ್ಲಿ, ಅಂದ್ರೆ ಈ ಯುದ್ಧ ಮಾಡುವಾಗ ಯಾವ ಅಸ್ತ್ರವನ್ನ ಯಾವಾಗ ಉಪಯೋಗಿಸ್ಬೇಕೋ ಅದು ಕಾರ್ಯದಲ್ಲಿ ಉಪಯೋಗಿಸ್ತಾ ಇಲ್ಲ. ಒಂದು ಕಥೆನಲ್ಲಿ ಬರುತ್ತೆ ತಾನೆ ಮಹಾಭಾರತದಲ್ಲಿ, ಕರ್ಣ ಅರ್ಜುನನಿಗಿಂತ ಬಿಲ್ಲು ವಿದ್ಯೆನಲ್ಲಿ ಅವನು ವೀರನಿದ್ದ. ಆದ್ರೆ ಅವನಿಗೆ ಏನಿತ್ತು, ಯುದ್ಧ ಸಮಯದಲ್ಲಿ ನಿನ್ನ ವಿದ್ಯೆ ಮರೆತು ಹೋಗ್ಲಿ ಅಂತ ಶಾಪ ಇತ್ತು. ಅದರಿಂದ ಅವನು ಎಷ್ಟೇ ಪ್ರವೀಣನಾಗಿದ್ರು ಸಹ ಅವನು ಯುದ್ಧ ಮಾಡೋ ಸಮಯದಲ್ಲಿ ಆ ಒಂದು ವಿದ್ಯೆ ಅಥವಾ ಯಾವ ವಿದ್ಯೆ, ಯಾವ ಬಿಲ್ಲನ್ನ ನಾನು ಬಾಣವನ್ನ ಹೂಡ್ಬೇಕು, ಇದೆಲ್ಲ ಅವನಿಗೆ ಬಿಲ್ಲು ವಿದ್ಯೆ ಮರ್ತೋಗ್ಬಿಟ್ಟು ಅವನು ಫೇಲ್ಯೂರ್ ಆಗಿ ಹೋಗ್ತಾನೆ. ಇದು ಒಂದು ಎಕ್ಸಾಂಪಲ್, ಸರಿಯಾದ ಎಕ್ಸಾಂಪಲ್. ಹಾಗೆ ಬಾಬೋರಿಂದ ನಾವೆಲ್ಲ ಈ ಜ್ಞಾನ ವಿದ್ಯೆ, ಯೋಗ ವಿದ್ಯೆ, ಶಕ್ತಿಗಳನ್ನ ನಮ್ಮ ಕರ್ಮಗಳಲ್ಲಿ ಸಮಯಕ್ಕೆ ತಕ್ಕಂಗೆ ಬಳಸೋದು, ಇದೆಲ್ಲ ವಿದ್ಯೆ ಕಲ್ತಿದ್ದೇವೆ. ಆದ್ರೆ ಆ ಮೂಮೆಂಟ್ ಅಲ್ಲಿ, ಆ ಟೈಮ್ ಅಲ್ಲಿ ಯಾವಾಗ ನಮ್ಮ ಕರ್ಮ ಶ್ರೇಷ್ಠ ಕರ್ಮ ಆಗ್ಬೇಕಾಗುತ್ತೆ ಆ ಶಕ್ತಿ ಬಳಸಿದ್ರೆ, ಆ ಸಮಯದಲ್ಲೇ ನಾವು ಅದನ್ನ ಮರ್ತು ಬಿಡ್ತೀರಾ ಅಂತ ಬಾಬಾ ತಿಳಿಸ್ತಾರೆ.
समय के बाद महसूस करते हैं इस शक्ति की आवश्यकता थी. ಕಾಲಾನಂತರ ಅಂದ್ರೆ ಕಾಲ ಕಳೆದು ಹೋಗುತ್ತೆ, ನಮ್ಮಿಂದ ನಾವು ಯಾವುದನ್ನ ನಿರೀಕ್ಷಿಸಿಲ್ವೋ ಬೇಡವಾದಂತ ಕರ್ಮಗಳು, ಮಾತುಗಳು, ವಿಚಾರಗಳು ಅದು ಘಟಿಸಿ ಹೋಗ್ಬಿಡುತ್ತೆ, ಅದು ಮಾಡ್ಬಿಡ್ತೀವಿ. ಆಮೇಲೆ ನಮಗೆ ರಿಯಲೈಸೇಷನ್ ಶುರುವಾಗುತ್ತೆ, ನನಗೆ ಈ ತರ ಮಾಡ್ಬೇಕಾಗಿತ್ತು, ನಾನು ಅವಾಗ ಈ ತರ ಶಕ್ತಿಯನ್ನು ಬಳಸ್ಬೇಕಾಗಿತ್ತು, ಸಹನೆ ಮಾಡ್ಬೇಕಾಗಿತ್ತು, ಅಳವಡಿಸ್ಕೋಬೇಕಾಗಿತ್ತು, ಸುಮ್ನಿರ್ಬೇಕಾಗಿತ್ತು, ಶಾಂತಿಯಲ್ಲಿ ಇರ್ಬೇಕಿತ್ತು, ಈ ತರ ನಾನು ವರ್ತಿಸಬಾರ್ದಾಗಿತ್ತು ಅಂತ ಆಮೇಲೆ रियलाइजेशन ಶುರುವಾಗುತ್ತೆ. तो बाप दादा बच्चों को कहते हैं सर्व शक्तियों का वर्षा इतना शक्तिशाली है जो कोई भी समस्या आपके आगे ठहर नहीं सकती. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನಿಮಗೆ ನಾನು ಕೊಟ್ಟಿರುವ ಸರ್ವಶಕ್ತಿಗಳು ಎಂಬ ಭಾಗ್ಯ, ಸರ್ವಶಕ್ತಿಗಳ ಈ ಒಂದು ಹಕ್ಕು ಅಥವಾ ಸರ್ವಶಕ್ತಿಗಳ ಈ ನಿಧಿ ಇದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ, ಆ ಶಕ್ತಿಗಳನ್ನ ನೀವು ಯಥಾರ್ಥವಾಗಿ ಸಮಯಕ್ಕೆ ತಕ್ಕಂಗೆ ಬಳಸಿದ್ದೇ ಆದಲ್ಲಿ ನಿಮ್ಮ ಎದುರಿಗೆ ಯಾವ ಸಮಸ್ಯೆನೂ ಸಹ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ, ನಿಮ್ಮನ್ನ ತಡೆಯೋರೇ ಇಲ್ದಂಗ ಆಗ್ಬಿಡ್ತೀರ. ಸಮಸ್ಯೆ ಮುಕ್ತ ಬನ್ ಸಕ್ತೆ ಹೋ, ನೀವು ಬಾಬಾ ಕೊಟ್ಟಿದ್ದ ಶಕ್ತಿಗಳನ್ನ ನಿಜಕ್ಕೂ ಸರಿಯಾಗಿ ಬಳಸಿದ್ರೆ ಸಮಸ್ಯೆ ಮುಕ್ತರಾಗ್ತೀರಿ. सिर्फ सर्वशक्तियों को एमर्ज रूप में स्मृति में रखो और समय पर कार्य में लगाओ. ಈಗ ಮಾಡ್ಬೇಕಾಗಿದ್ದೇನೆಂದ್ರೆ ಸಮಯಕ್ಕೆ ತಕ್ಕಂತೆ ಸರ್ವಶಕ್ತಿಗಳನ್ನ ನಾವು ಜಾಗೃತ ಸ್ವರೂಪ, ಅದನ್ನ ನಾವೇನ್ ಮಾಡ್ಕೋಬೇಕು, ಆತ್ಮ ಜಾಗೃತಿ ಅಂತಾರಲ್ಲ, ನಾವು ಶಕ್ತಿಯನ್ನು ಜಾಗೃತವಾಗಿ ಇಟ್ಕೋಬೇಕು. ಅಂದ್ರೆ ಅದು ಚಲಾವಣೆಯಲ್ಲಿ ಬರ್ಬೇಕು. ಅದು ಹಾಗೇನೆ ಒಂದು ಕಡೆ ಡೆಡ್ ಪ್ರಾಪರ್ಟಿ ಅಂತಾರಲ್ಲ, ಯಾವ ಕೆಲ್ಸಕ್ಕೂ ಬಾರ್ದೇ ಇರುವಂತದ್ದು, ಆ ರೀತಿಯಾಗಿ ಶಕ್ತಿಗಳನ್ನ ಒಂದು ತಿಜೋರಿಯಲ್ಲಿ ಇಟ್ಟು ಬೀಗ ಹಾಕ್ಬಾರ್ದು. ಅದು ದೈನಂದಿನ ಜೀವನದಲ್ಲಿ ಆಚರಣೆಗೆ ತರಬೇಕು, ಸಮಯದಲ್ಲಿ ಕಾರ್ಯದಲ್ಲಿ ವಿನಿಯೋಗಿಸಿ ಅಂತ ಬಾಬಾ ತಿಳಿಸ್ತಾರೆ. इसके लिए अपनी बुद्धि की ಲೈನ್ ಕ್ಲಿಯರ್ ರಖೋ. ಇದಕ್ಕಾಗಿ ಏನ್ ಮಾಡ್ಬೇಕು, ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯ ಲೈನ್ ಅನ್ನ ಸ್ಪಷ್ಟವಾಗಿ ಇಟ್ಕೊಳ್ಳಿ. ಬುದ್ಧಿಯ ಮೇಲೆ ಯಾವುದೇ ಪ್ರಭಾವಗಳ ಮೋಡ ಕವಿಯೋದು ಬೇಡ. ಬುದ್ಧಿ ಸೂರ್ಯ ಹೇಗೆ ಸೂರ್ಯೋದಯದಲ್ಲಿ ಮೋಡ ಇಲ್ಲದೆ ಇರೋ ಸೂರ್ಯ ಏನು ಚೆನ್ನಾಗಿ ಸ್ಪಷ್ಟವಾಗಿ ಬೆಳಗ್ತಾ ಇರ್ತಾನೆ, ಆ ರೀತಿನಲ್ಲಿ ಬುದ್ಧಿ ಅನ್ನೋದು ಕ್ಲಿಯರ್ ಇರ್ಲಿ. जितना बुद्धि की लाइन क्लियर और क्लीन होंगे उतना निर्णय शक्ति तीव्र होने के कारण जिस समय जो शक्ति की आवश्यकता है वो कार्य में लगा सकेंगे. ಎಷ್ಟೆಷ್ಟು ನಿಮ್ಮ ಬುದ್ಧಿಯ ಲೈನ್ ಸ್ಪಷ್ಟವಾಗಿರುತ್ತೆ, ಕ್ಲೀನ್ ಮತ್ತು ಕ್ಲಿಯರ್ ಆಗಿರುತ್ತೆ, ಸ್ವಚ್ಛ ಮತ್ತು ಸ್ಪಷ್ಟವಾಗಿರುತ್ತೆ, ಅಷ್ಟೇ ನಿರ್ಣಯ ಶಕ್ತಿ ನಿಮ್ಮಲ್ಲಿ ಕರಾರುವಾಕ್ಕಾದಂತ ನಿರ್ಣಯವನ್ನ ತಗೊಳಕ್ ಸಾಧ್ಯ. ಅದು ನಿರ್ಣಯ ಶಕ್ತಿ ತೀವ್ರವಾಗಿರುತ್ತೆ, ಅಂದ್ರೆ ಇಮಿಡಿಯೇಟ್ ನಿಮ್ಗೆ ಕರೆಕ್ಟ್ ಆದಂತಹ ನಿರ್ಧಾರ, ತೀರ್ಮಾನ ನಿಮ್ಗೆ ಬುದ್ಧಿನಲ್ಲಿ ಸ್ಪಷ್ಟವಾಗಿ ಹೊಳೆಯುತ್ತೆ. ಮತ್ತು ಆ ಸಮಯದಲ್ಲಿ ಯಾವ ಶಕ್ತಿ ಬೇಕಾಗಿತ್ತೋ ಅದನ್ನೇ ನೀವು ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ನಿಮ್ಮ ಬುದ್ಧಿಗೆ ಯಾವ ಶಕ್ತಿಯನ್ನು ಉಪಯೋಗಿಸ್ಬೇಕೋ ಅದನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. क्योंकि समय के प्रमाण बाप दादा हर एक बच्चे को विघ्न मुक्त, समस्या मुक्त, मेहनत के पुरुषार्थ मुक्त देखने चाहते हैं. ಏಕೆಂದ್ರೆ ಬಾಪ್ ದಾದಾ ಸಮಯಕ್ಕೆ ತಕ್ಕಂಗೆ ನೋಡೋದು, ಈಗ ಅಂತಿಮ ಸಮಯ ಬರ್ತಾ ಇದೆ, ಇನ್ನೂ ಸಹ ನಾವು ಪ್ರೈಮರಿ ಕ್ಲಾಸ್ ಅಲ್ಲಿ ಇದ್ದವ್ರಂಗೆ ಅಥವಾ ಸೆಕೆಂಡರಿ ಕ್ಲಾಸ್ ಅಲ್ಲಿ ಪ್ರಯತ್ನ ಪುರುಷಾರ್ಥ ಮಾಡ್ತಾ ಇರೋಂಗೆ ಮಾಡಿದ್ರೆ ಹೇಗೆ? ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಮಯಕ್ಕೆ ತಕ್ಕಂತೆ ನಿಮ್ಮನ್ನ ಪ್ರತಿಯೊಬ್ಬ ಬಾಬಾವರ ತನ್ನ ಮಗುವನ್ನ ಬಾಬಾ ಈ ನಿರೀಕ್ಷೆ ಇಟ್ಕೊಳ್ತಾ ಇದ್ದಾರೆ, ನೀವು ವಿಘ್ನ ಮುಕ್ತರಾಗಿ ನಿಮ್ಮನ್ನ ನೋಡ್ಲಿಕ್ಕೆ ಇಚ್ಛಿಸ್ತೇನೆ. ನಾವು ಸಮಸ್ಯೆ ಮುಕ್ತರಾಗಿರೋದನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಾರೆ. ನಾವು ಪರಿಶ್ರಮ ಮತ್ತು ಅತ್ಯಂತ ಪ್ರಯತ್ನದ ಪುರುಷಾರ್ಥವನ್ನ ಏನ್ ಮಾಡ್ತಾ ಇದ್ದೀವಿ ಅದರಿಂದ ಮುಕ್ತರನ್ನಾಗಿ ನೋಡ್ಲಿಕ್ಕೆ ಬಾಬಾ ಬಯಸ್ತಾರೆ. ಅಂದ್ರೆ ನಾವು ಬಾಬಾ ಹೇಳಿದ್ರು ನಾವು ಮಾಡಿದ್ವಿ ಅಂದ್ರೆ ನಮ್ಮ ಪುರುಷಾರ್ಥ ಸಹಜವಾಗಿರ್ಲಿ. बनना तो सबको है ही लेकिन बहुत काल का अभ्यास आवश्यक है. ಎಲ್ರೂ ಸಹ ನೀವು ಈ ತರ ವಿಘ್ನ ಮುಕ್ತ, ಸಮಸ್ಯೆ ಮುಕ್ತ, ಮೆಹನತ್ ಮುಕ್ತ ಆಗೋದಂತೂ ಆಗ್ಲೇಬೇಕಾ. ಆದರೆ ಅದಕ್ಕೆ ಪ್ಲಸ್ ಪಾಯಿಂಟ್ ಯಾವಾಗ ಸಿಗುತ್ತೆ, ಅದಕ್ಕೆ ಯಾವಾಗ ವ್ಯಾಲ್ಯೂ ಬರುತ್ತೆ ಅಂದ್ರೆ ಬಹುಕಾಲದ ಅಭ್ಯಾಸ ಅನ್ನೋದು ಇದಕ್ಕೆ ಅವಶ್ಯಕವಾಗಿರುತ್ತೆ. ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಈ ಸ್ಥಿತಿಯನ್ನ ನಾವು ರೂಪಿಸ್ಕೊಳ್ಬೇಕಾಗುತ್ತೆ.
ಈಗ ವಿಘ್ನ ಬಂದಾಗ ಹೇಳ್ತಾರಲ್ಲ, ಬೆಂಕಿ ಹತ್ತಿದಾಗ ಬಾವಿ ತೋಡೋದು ಅಂತ, ಅಥವಾ ಇನ್ನು ಅನೇಕ ಇದ್ರ ಬಗ್ಗೆ ಗಾದೆಗಳೆಲ್ಲ ಇದೆ. ಹಾಗೆ ಬಾಬಾ ಹೇಳ್ತಾರೆ, ಯಾವುದೋ ತೀರಾ ನಮ್ಗೆ ಬೆಂಕಿ ಹತ್ಕೊಳ್ತು ಅಂದಾಗ ನಾವು ನೀರು ಹುಡ್ಕೋದಲ್ಲ, ನಾವು ಮುಂಚಿತವಾಗಿನೇ ಬಹುಕಾಲದಿಂದಲೇ ಇದರ ಅಭ್ಯಾಸ ಮಾಡ್ಬೇಕಾಗುತ್ತೆ. ಬ್ರಹ್ಮ ಬಾಬಾ ಕಾ ವಿಶೇಷ ಸಂಸ್ಕಾರ ದೇಕಾ ತುರಂತ ದಾನ್ ಮಹಾಪುಣ್ಯ. ಈ ಬಗ್ಗೆ ಎಕ್ಸಾಂಪಲ್ ಬಾಬಾ ಹೇಳ್ತಾರೆ. ಬ್ರಹ್ಮ ಬಾಬಾ ಅವರಲ್ಲಿ ವಿಶೇಷವಾದ ಯಾವ ಸಂಸ್ಕಾರ ಇತ್ತಂದ್ರೆ ಶೀಘ್ರ ದಾನ ಮಹಾಪುಣ್ಯ. ನಿಮ್ಗೆ ಬಾಬಾ ಅವರ ಹಿಸ್ಟ್ರಿ ಎಲ್ಲ ಕೇಳಿರೋರಿಗೆ, ಪುಸ್ತಕ ಓದಿರೋರಿಗೆ ಗೊತ್ತಿದೆ. ಏನಂದ್ರೆ ಬಾಬಾರವರು ಸಾಕ್ಷಾತ್ಕಾರಗಳು ಶುರುವಾದ ಮೇಲೆ ಅವರು ಕಲ್ಕತ್ತಾದಲ್ಲಿ ತಮ್ಮ ಒಂದು ಮಿತ್ರನ ಬಳಿ ಮನೆಗೆ ಹೋಗಿ ಅಲ್ಲಿ ಅವರು ಏಕಾಂತದಲ್ಲಿ ಸಮಯ ಕಳೀಲಿಕ್ಕೋಸ್ಕರನೇ ಹೋಗಿರ್ತಾರೆ. ಅಂದ್ರೆ ಅಲ್ಲಿ ಯಾವ ಅವರಿಗೆ ವ್ಯವಹಾರ ಮತ್ತು ಅದು ಇದು ಜಂಜಾಟ ಇರೋದಿಲ್ಲ. ಅಲ್ಲಿ ಅವರು ರಾತ್ರಿ ಎಷ್ಟೊತ್ತಿನವರೆಗೆ ಹೊರಗಡೆ ಹೋಗಿ ಎಲ್ಲೋ ಒಂದು ಮರದ ಕೆಳಗೆ ಕೂತ್ಕೊಂಡು ಈ ಸಾಕ್ಷಾತ್ಕಾರ ಬಗ್ಗೆ ಮನನ ಚಿಂತನ ಮಾಡ್ತಾ, ಇದೇನು, ಇದರ ಆಳ ಏನು, ಅದರ ಅರ್ಥ ಏನು, ಯಾಕೆ ನನಗೆ ಈ ತರ ಸ್ವರ್ಗ ನರಕಗಳ ಸಾಕ್ಷಾತ್ಕಾರ, ಇದೆಲ್ಲಾನು ಭಗವಂತ ನನಗೆ ಏನನ್ನ ಹೇಳಲು ಬಯಸ್ತಾ ಇದ್ದಾರೆ ಇತ್ಯಾದಿ ಎಲ್ಲ ಅವರು ಚಿಂತನೆ ಮಾಡ್ತಾ ಇದ್ರು. ಆಗ ಕೊನೆಗೆ ಅವರಿಗೆ ಬಾಬರವರಿಂದ ಬಂದಂತಹ ಸಂದೇಶ ಏನಂದ್ರೆ, ಈಗ ವಿಶ್ವ ಕಲ್ಯಾಣದ ಕಾರ್ಯ, ಸ್ವರ್ಗ ಸ್ಥಾಪನೆಯ ಕಾರ್ಯ, ದೇವತಾ ಧರ್ಮ ಸ್ಥಾಪನೆಯ ಕಾರ್ಯ ಆಗ್ಬೇಕಾಗಿದೆ. ಅದಕ್ಕಾಗಿ ನಿನ್ನ ಶರೀರವನ್ನು ನಾನು ಬಾಡಿಗೆ ಆಗಿ ತೆಗೆದುಕೊಳ್ತೀನಿ, ನಿನ್ನ ಶರೀರದ ಮಾಧ್ಯಮ ನನಗೆ ಬೇಕು ಅನ್ನೋದು ಪರಮಾತ್ಮನ ಆದೇಶ, ಸಂದೇಶ ಇದೆ ಅಂತ ಅವರಿಗೆ ಅರ್ಥವಾಯ್ತು. ಯಾವಾಗ ಅರ್ಥವಾಯ್ತು ಆ ಕ್ಷಣವೇ ಅವರು ತಮ್ಮ ವ್ಯಾಪಾರದ ಒಬ್ಬ ಪಾರ್ಟ್ನರ್ ಇದ್ರು. ಅವರು ವಜ್ರ ವ್ಯಾಪಾರಿಗಳು ಅಥವಾ ಬೆಳ್ಳಿ ಬಂಗಾರ ವಜ್ರದ ವ್ಯಾಪಾರಿಗಳಾಗಿದ್ರು, ಆಭರಣಗಳ ವ್ಯಾಪಾರಿಗಳಾಗಿದ್ರು. ರಾಜ ಮಹಾರಾಜರ ಜೊತೆನಲ್ಲಿ ಅವರ ವ್ಯವಹಾರ ಇರ್ತಾ ಇತ್ತು ಬ್ರಹ್ಮ ಬಾಬಾ ಅವ್ರದ್ದು. ಅಂದ್ರೆ ಕೋಟ್ಯಾಧಿಪತಿಗಳಾಗಿದ್ರು ಅಂತ ಅರ್ಥ. ಆದರೆ ಯಾವ ಕ್ಷಣದಲ್ಲಿ ಇದು ಪರಮಾತ್ಮನ ಆದೇಶ ಅಂತ ಅರ್ಥ ಆಯ್ತು, ಆ ಕ್ಷಣದಲ್ಲಿ ಅವರು ತಮ್ಮ ಪಾರ್ಟ್ನರ್ಗೆ ಕೇವಲ ಒಂದು ಟೆಲಿಗ್ರಾಮ್ ಅನ್ನ ಕೊಟ್ರು. ಅಲಫ್ಕೋ ಅಲ್ಲಾ ಮಿಲ ಬೇಕೋ ಮಿಲ ಬಾದಶಾಹಿ ಅಂತ. ಅಂದ್ರೆ ನನಗೆ ಬೇಕಾಗಿದ್ದು ಭಗವಂತ, ನನಗೆ ಭಗವಂತ ಸಿಗ್ಬೇಕಾಗಿತ್ತು ಸಿಕ್ಕ, ನಿನಗೆ ಸಂಪತ್ತು ಸಿಗ್ಬೇಕಿತ್ತು ಅದು ನಿನಗ್ ಸಿಕ್ತು ಅಂತ. ಅಂದ್ರೆ ಪಾರ್ಟ್ನರ್ಗೆ ಟೆಲಿಗ್ರಾಮ್ ಕೊಟ್ಟು ಪ್ರಾಪರ್ಟಿ ಅಥವಾ ಏನೆಲ್ಲ ಬಿಸ್ನೆಸ್ಸಿನ ವ್ಯವಹಾರ ಇದೆ ಅದನ್ನೆಲ್ಲ ಪಾಲು ಮಾಡಿ ನನ್ನ ಭಾಗಕ್ಕೆ ಏನ್ ಬರ್ಬೇಕು ಅರ್ಧ ಭಾಗ ನನಗ್ ಕೊಟ್ಬಿಡು, ನೀನದು ನೀನ್ ಇಟ್ಕೊ ಅಂತ. ಬಾಬಾ ಅದನ್ನ ಲೆಕ್ಕ ಹಾಕ್ಲಿಕ್ಕೂ ಹೋಗ್ಲಿಲ್ವಂತೆ ಬಿಸ್ನೆಸ್ಸಿನ ವ್ಯವಹಾರವನ್ನ. ಆ ರೀತಿನಲ್ಲಿ ಆ ಶೀಘ್ರವಾಗಿ ಟೆಲಿಗ್ರಾಮ್ ಮೂಲಕನೇ ಬಾಬಾ ಅವರಿಗೆ ಸಂದೇಶ ಕೊಟ್ಟು ತಮ್ಮ ಕೋಟಿ ಸಂಪತ್ತನ್ನ ಯಜ್ಞಕ್ಕೆ ಸಮರ್ಪಿಸಿ ಓಂ ಮಂಡಲಿ ಅಂತ ಶುರು ಮಾಡಿದ್ರು. ಹೀಗೆ ಬ್ರಹ್ಮ ಬಾಬರವರಿಗೆ ಯಾವಾಗ ಮಾಡ್ಬೇಕು ಅನ್ಸುತ್ತೋ ಅದು ಇಮಿಡಿಯೇಟ್ ಮಾಡೋದು ಅವರ ಸಂಸ್ಕಾರ ಆಗಿತ್ತು. ಜೀವನ್ ಕೆ ಆರಂಭ ಸೆ ಹರ್ ಕಾರ್ಯ ಮೇ ತುರಂತ ದಾನ ದಿ ತುರಂತ ಕಾಂಬಿಕಿಯ. ಹೀಗೆ ಜೀವನಾರಂಭದಿಂದ ಪ್ರತಿ ಕಾರ್ಯದಲ್ಲೂ ಶೀಘ್ರ ದಾನ ಮಹಾಪುಣ್ಯ ಅಂತ ಹೇಳ್ತಾರೆ. ಆ ರೀತಿನಲ್ಲಿ ಬ್ರಹ್ಮ ಬಾಬಾ ಅವರು ನಡೆದು ತೋರಿಸಿದ್ರು. ಅನೇಕರಿಗೆ ಏನ್ ಅಭ್ಯಾಸ ಇರುತ್ತೆ, ಯಾರಾದ್ರೂ ಏನಾದ್ರೂ ಯಜ್ಞದ ಸೇವೆ ಬಂದಾಗ ಆಯ್ತು ಮಾಡೋಣ ಅಂತಾರೆ. ಇನ್ನು ಕೆಲವರು ಮಾಡ್ತೀವಿ ಅಂತ ಮರ್ತೋಯ್ತು ಅಂತಾರೆ, ಜ್ಞಾಪಕ ಮಾಡ್ರಿ ಅಂತ ಹೇಳ್ತಾರೆ. ಇದೆಲ್ಲ ಭಗವಂತನಿಗೆ ನಾವು ಹೇಳೋ ಮಾತುಗಳ, ಅದು ಭಗವಂತನ ಕಾರ್ಯ ಅಂದಾಗ ಅದು ನಾವು ಹೇಳಿಸ್ಕೊಂಡು ಜ್ಞಾಪಿಸ್ಕೊಂಡು ಮಾಡೋದಲ್ಲ. ಅದಕ್ಕೆ ನಮ್ಗೆ ಜಾಸ್ತಿ ಭಾಗ್ಯ ಸಿಗೋದಿಲ್ಲ. ಬ್ರಹ್ಮ ಬಾಬಾ ಅವ್ರನ್ನ ಫಾಲೋ ಮಾಡ್ಬೇಕು. ಬ್ರಹ್ಮ ಬಾಬಾ ಶೀಘ್ರದಾನ ಮಹಾಪುಣ್ಯ ಅಂತ ಮಾಡಿದ್ರು. ಅಂದ್ರೆ ಅವರು ಅತಿ ಹೆಚ್ಚಿನ ಕೋಟಿ ಮಟ್ಟದಲ್ಲಿ ಮಾಡಿದ್ರೆ ನಮ್ ಕೈಲಾದ ಮಟ್ಟದಲ್ಲಿ ನಾವು ಮಾಡೋಣ. ಬ್ರಹ್ಮ ಬಾಬ್ ಕಿ ವಿಶೇಷತಾ ನಿರ್ಣಯ ಶಕ್ತಿ ಸದಾ ಫಾಸ್ಟ್ ತಿ. ಅಂದ್ರೆ ಇದರ ಉದ್ದೇಶ ಹೇಳತಕ್ಕಂತ ಇಂಟೆನ್ಷನ್ ಏನಂದ್ರೆ, ಬಾಬಾ ಎಷ್ಟು ಕೊಟ್ರು ಕೋಟಿ ಕೊಟ್ರು ಅನ್ನೋ ಮಾತಲ್ಲ. ಅವ್ರ ಮನಸ್ಸಿಗೆ ಯಾವುದು ಸರಿ ಅನ್ನಿಸ್ತು ಇಮಿಡಿಯೇಟ್ ಅವರು ಡಿಸಿಷನ್ ತಗೊಂಡ್ರು. ಇದು ಸರಿ ಅಂದ್ರೆ ಇದು ನಾನ್ ಮಾಡ್ಲೇಬೇಕು ಅಂತ ಅವ್ರ ಜೀವನವನ್ನ ಅಂದ್ರೆ ಸರಿಯಾದ ಸಮಯಕ್ಕೆ ಅವರು ನಿರ್ಧಾರವನ್ನ ತಗೊಂಡ್ರು. ಇಲ್ಲೇ ಮಕ್ಕಳಲ್ಲಿ ತಂದೆನಲ್ಲಿ ವ್ಯತ್ಯಾಸ ಬಂದಿರೋದು. ಸರಿಯಾದ ಸಮಯಕ್ಕೆ ನಾವು ನಿರ್ಧಾರ ತಗೊಳ್ಳದೆ, ಯಾವಾಗ ಬ್ರೇಕ್ ಹಾಕ್ಬೇಕೋ ವಾಹನಕ್ಕೆ ಅವಾಗ ಹಾಕದೆ, ಆಕ್ಸಿಡೆಂಟ್ ಆಗೋದ್ಮೇಲೆ ನಾವು ಬ್ರೇಕ್ ಹಾಕಿದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಹಾಗೆ ನಮ್ಮ ಜೀವನ ಸಮಯ ಅನ್ನೋದು ಅಮೂಲ್ಯವಾಗಿದೆ. ನಾವು ಯಾವಾಗ ಸರಿಯಾದ ಸಮಯಕ್ಕೆ ನಾವು ನಿರ್ಣಯ ತಗೊಂಡ್ರೆ ನಾವು ಗೆಲುವನ್ನ ಸಾಧಿಸ್ತೀವಿ.
ಹೌದ್ ತಾನೆ. ನೋಡಿ ಈಗ ಸಮಾಜದಲ್ಲೂ ಚರ್ಚೆ ನಡೀತಿದೆ. ಲಾಕ್ ಡೌನ್ ಮುಂಚೆನೆ ಮಾಡ್ಬೇಕಿತ್ತು, ಹಾಗ್ ಮಾಡ್ಬೇಕಿತ್ತು, ಈಗೆಲ್ಲ ಸಮುದಾಯದಲ್ಲಿ ಹರಡಿದೆ, ಅವಾಗ್ ಮಾಡ್ಲಿದೆ, ಈಗ 15 ತಡವಾಗಿ ಮಾಡಿದ್ರೆ ಅದರ ಪರಿಣಾಮವನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೆ, ಎಲ್ಲರೂ ಅನುಭವಿಸ್ಬೇಕಾಗುತ್ತೆ. ಹೀಗೆ ನಮ್ಮ ಜೀವನದಲ್ಲಿ ಒಂದು ಸಕಾಲದಲ್ಲಿ ನಮ್ಮ ಬುದ್ಧಿಯ ಸ್ಪಷ್ಟತೆ ಸ್ವಚ್ಛತೆಯಿಂದ ನಿರ್ಧಾರಗಳನ್ನ ನಾವು ಒಳ್ಳೆಯ ನಿರ್ಧಾರಗಳನ್ನ ಸಕಾರಾತ್ಮಕವಾಗಿ ತಗೋಬೇಕು. तो बाप दादा ने रिजल्ट देखी, सबको साथ तो ले ही जाना है. बाप दादा के साथ चलने वाले हो ना, या पीछे पीछे आने वाले हो, सब जब साथ चलना ही है तो फॉलो ब्रह्मा बाप. कर्म में फॉलो ब्रह्मा बाप और स्थिति में निराकारी शिव बाप को फॉलो करना है. ಫಾಲೋ ಕರ್ನ ಆತ ಏನ ಬಾಪ್ ದಾದ ತಿಳಿಸ್ತಾ ಇದಾರೆ. ಈ ಎಂದಿದ್ರೂ ಸಹ ನಾವು ಒಂದಿನ ಹೋಗ್ಲೇಬೇಕಲ್ವಾ? ಹೋಗೋದು ಹೋಗ್ತೀವಿ, ಆ ಭಗವಂತನ ಕೈ ಹಿಡಿದು ನಾವು ಹೋಗೋದು ಒಳ್ಳೇದಲ್ವಾ? ಕೈ ಹಿಡಿದು ಅಂದ್ರೆ ಹೋಗುವ ಕೈ ಹಿಡ್ಕೋತೀನಿ ಅಂತಲ್ಲ, ಈಗ್ಲಿಂದ ಕೈ ಹಿಡ್ಕೊಂಡಿದ್ರೆ ಹೋಗುವಾಗ ಹಾಗೆ ಕೈ ಹಿಡ್ಕೊಂಡೆ ಹೋಗ್ಬಿಡ್ತೀವಿ. ಈ ಜೊತೆಗೆ ಬಾಬನ್ ಜೊತೆಗೆ ಹೋಗೋ ವಿಷಯದಲ್ಲೂ ನೀವು ಬ್ರಹ್ಮ ಬಾಬಾ ಅವ್ರನ್ನೇ ಫಾಲೋ ಮಾಡಿ. ಅವ್ರು ಹೇಗೆ ಕೂತು ಇಚ್ಛಾ ಮರಣಿಯಾಗಿ ಭಗವಂತ ನೆನಪು ಮಾಡ್ಕೊಡುತ್ತಾನೆ, ದೇಹವನ್ನ ತ್ಯಜಿಸಿದ್ರು ತಾನೆ. ಅದರಿಂದ ಕರ್ಮದ ವಿಷಯ ಬಂದಾಗ ಬ್ರಹ್ಮ ಅವರು ಕರ್ಮಕ್ಷೇತ್ರದಲ್ಲಿ ಸಾಕಾರದಲ್ಲಿ ಇದ್ರಲ್ಲ ಬ್ರಹ್ಮ ಬಾಬಾ. ಅದರಿಂದ ಕರ್ಮಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಬ್ರಹ್ಮ ತಂದೆಯನ್ನ ಫಾಲೋ ಮಾಡಿ, ಸ್ಥಿತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಅನಾದಿ ಅವಿನಾಶಿಯಾದ ಪರಂಧಾಮ ನಿವಾಸಿ ನಿರಾಕಾರಿ ಶಿವ ತಂದೆಯನ್ನ ಫಾಲೋ ಮಾಡಿ. ಅನುಸರಿಸ್ಲಿಕ್ಕೆ ಬರುತ್ತೆ ತಾನೆ, ಅಥವಾ ಈಗೋ ಇದ್ರೆ ಅದು ಕಷ್ಟ ಆಗ್ಬಿಡುತ್ತೆ. ಅದರಿಂದ ಅನುಸರಿಸೋದು ಅಂದ್ರೆ ಅಲ್ಲಿ ನಾವು ತಲೆಬಾಗಿದಾಗ ಮಾತ್ರ ಅನುಸರಿಸಿ ನಡಿಲಿಕ್ಕಾಗುತ್ತೆ. फॉलो करना तो सहज है ना, जब फॉलो करना ही है तो क्यों क्या कैसे ये समाप्त हो जाता है. ಈಗ ನಾವು ಯಾವ್ದನ್ನಾದ್ರೂ ಫಾಲೋ ಮಾಡ್ಲೇಬೇಕು. ನೀವು ಮನೆಯಲ್ಲಾದ್ರೂ ತಾಯಿ ತಂದೆ ಚಿಕ್ಕವರಿದ್ರೆ ತಾಯಿ ತಂದೆ ಹೇಳ್ದಂಗೆ ಕೇಳಬೇಕು, ಅಥವಾ ನೀವು ನಿಮ್ಮ ಮನೆಯ ಸಂಪ್ರದಾಯಗಳನ್ನ ಕುಲದ ಸಂಪ್ರದಾಯಗಳನ್ನ ಫಾಲೋ ಮಾಡ್ಬೇಕು, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಆ ಕೆಲಸ ಮಾಡ್ತಕ್ಕಂತಹ ಒಂದು ಸಿಸ್ಟಮ್ ಇರುತ್ತೆ, ವ್ಯವಸ್ಥೆ ಇರುತ್ತೆ, ಅಲ್ಲಿ ಅದನ್ನ ಫಾಲೋ ಮಾಡ್ಬೇಕು. ಅಥವಾ ಒಂದು ಭಾಷೆಯನ್ನ ಫಾಲೋ ಮಾಡ್ಬೇಕು, ಒಂದು ಆಹಾರ ಪದ್ಧತಿಯನ್ನ ಫಾಲೋ ಮಾಡ್ಬೇಕು, ಯಾವ್ದನ್ನಾದ್ರೂ ಮಾಡ್ಲೇಬೇಕಲ್ಲ. ಹಾಗಿರುವಾಗ ನೀವು ಫಾಲೋ ಮಾಡೋ ವಿಷಯದಲ್ಲಿ ಒಳ್ಳೆಯ ಆಯ್ಕೆ ತಗೊಳ್ಳಿ. ಶಿವ ತಂದೆ ಬ್ರಹ್ಮ ತಂದೆಯನ್ನ ಫಾಲೋ ಮಾಡಿ. ಜಬ್ ಫಾಲೋ ಕರ್ನಾ ಹಿ ಮಾಡ್ಲೇಬೇಕು ಅಂದಾಗ ಅಲ್ಲಿ ನಿಮ್ಗೆ ಪ್ರಶ್ನೆಗಳು ಬೇಡ. ಮಾಡ್ಬೇಕು ಅಂದಾಗ ಇದು ಸರಿಯಾದ ದಾರಿ, ಅಡ್ರೆಸ್ ಕರೆಕ್ಟ್ ಆಗಿದೆ, ನಾನು ಹೋಗ್ತಾ ಇರೋ ದಾರಿನೋ ಅದೇ ಅಡ್ರೆಸ್ಸಿನ ಪ್ರಕಾರ ಕರೆಕ್ಟ್ ಇದೆ ಅಂದ್ರೆ ನಿಮ್ಗೆ ಗೊಂದಲ ಬೇಡ. ಯಾಕೆ, ಏನು ಸರಿನೋ ತಪ್ಪೋ ಅಂತ ಚರ್ಚೆ ಬೇಡ. ಇದೆಲ್ಲಾನು ಸಮಾಪ್ತಿಗೊಳ್ಳುತ್ತೆ. और सबको अनुभव है कि व्यर्थ संकल्प के निमित्त ये क्यों क्या कैसे ही आधार बनते हैं. ಮತ್ ನಮ್ಮೆಲ್ಲರಿಗೂ ಅನುಭವ ಇದೆ, ನಮ್ಮಲ್ಲಿ ವೇಸ್ಟ್ ಥಾಟ್ಸ್, ವೇಸ್ಟ್ ಅಂದ್ರೆ ಅದು ಬೇಡವಾದದ್ದು, ರದ್ದಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಾವುದೇ ಅದರಿಂದ ಪ್ರಯೋಜನ ಇಲ್ಲದೆ ಇರ್ತಕ್ಕಂತಹುದು. ಅಂದ್ರೆ ನಮ್ಮ ಎನರ್ಜಿ ವೇಸ್ಟ್ ಥಾಟ್ಸ್ ಅಲ್ಲಿ ಹೋಗ್ಬಾರ್ದು. ಈ ವೇಸ್ಟ್ ಥಾಟ್ಸ್ ಸಂಕಲ್ಪಗಳಿಗೆ ಕಾರಣ ಏನಾಗುತ್ತೆ, ಅದಕ್ಕೆ ಯಾವ ಕಾರಣದಿಂದ ನಮ್ಮಲ್ಲಿ ವೇಸ್ಟ್ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ರೈಸ್ ಆಗುತ್ತೆ, ಕ್ವೆಶ್ಚನ್ ಎದ್ದೇಳುತ್ತೆ. ಅಂದ್ರೆ ನಮ್ಮ ಅತಿ ಬುದ್ಧಿವಂತಿಕೆಯಿಂದ ನಾವು ಜಾಣ್ಮೆಯಿಂದ ಇದ್ದೀವಿ, ಚಾಕಚಕ್ಯತೆ ನಮ್ಮಲ್ಲಿದೆ, ನಾವು ಬಹಳ ಬುದ್ಧಿವಂತರು, ಬುದ್ಧಿಜೀವಿಗಳು ಅಂತ ಅನ್ಕೊಳ್ಳೋರಲ್ಲೇ ಪ್ರಶ್ನೆಗಳು ಜಾಸ್ತಿ ಬರೋದು. ಕ್ಯೂ, ಯಾಕೆ, ಏನು, ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ, ಇದೆಲ್ಲನೂ ಸಹ ಪ್ರಶ್ನೆಗಳೇ ನಮ್ಮ ವ್ಯರ್ಥ ಸಂಕಲ್ಪಕ್ಕೆ ಆಧಾರ ಆಗಿರುತ್ತೆ. ಅದಕ್ಕೋಸ್ಕರ ಬುದ್ಧಿವಂತರ ಬುದ್ಧಿ ಭಗವಂತನಾಗಿರುವಾಗ ಭಗವಂತನ ಎದುರುಗಡೆ ನಮ್ಮ ಬುದ್ಧಿಯ ಚಾಲಾಕಿತನ ಬೇಡ. ನಾವು ಸೈಲೆಂಟ್ ಆಗಿ ಫಾಲೋ ಮಾಡಿದ್ರೆ ಸಾಕು. ಫಾಲೋ ಫಾದರ್ ಮೇ ಯೇ ಶಬ್ದ ಸಮಾಪ್ತ ಹೋ ಜಾತಾ ಹೈ. ಯಾವಾಗ ಬಾಬಾ ಅವ್ರನ್ನೇ ಫಾಲೋ ಮಾಡ್ಬೇಕು, ಬುದ್ಧಿವಂತರ ಬುದ್ಧಿವಂತ ಬಾಬಾ ಆಗಿದ್ದಾನೆ ಅಂತ ಒಂದು ಸಲ ನಂಬ್ಕೊಂಡು ಸುಮ್ನೆ ಬಾಬನ್ ಹಿಂದೆ ಸಾಕ್ತಾ ಇದ್ರೆ ಸಾಕು, ನಾವು ಗುರಿಯನ್ನ, ವಿಜಯದ ಗುರಿಯನ್ನ ತಲುಪ್ತೇವೆ. ಕೈಸಾ ನಹಿ ಐಸೆ, ಹೇಗಪ್ಪ ಮಾಡೋದು ಅಂತ ಯೋಚಿಸ್ಬೇಡಿ. ಬಾಬಾ ಹೇಗೆ ಹೇಳ್ತಾ ಇದಾರೋ ಬಾಬಾ ಯಾವ ರೀತಿ ನಡ್ಕೊಂಡ್ರೋ ಹಾಗೆ ನಡೀರಿ. ಬುದ್ಧಿ फौरन जज करती है, ऐसे चलो ऐसे करो. तो बाप दादा आज विशेष सभी बच्चों को, चाहे पहली बार आए हैं चाहे पुराने हैं, यही इशारा देते हैं, अपने मन को स्वच्छ रखो. इंದು ಬಾಪ್ ದಾದಾ ಮಧುಬನಕ್ಕೆ ಬಂದಿರುವ ಹೊಸಬರಿರ್ಲಿ ಹಳಬರಿರ್ಲಿ ಎಲ್ಲರಿಗೂ ಸಹ ಒಂದು ಮುಂಜಾಗ್ರತೆಯನ್ನ ತಿಳಿಸ್ತಾ ಇದ್ದಾರೆ.
ಏನಂದ್ರೆ ಪ್ರತಿಯೊಬ್ರು ನಿಮ್ಮ ಮನಸ್ಸನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ, ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಹೇಗೆ ನಿಮ್ಮ ಮನೆ ಸ್ವಚ್ಛ ಮಾಡ್ತೀರಾ, ನಿಮ್ಮ ವಸ್ತ್ರಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ತೀರಾ, ನೋಡಿ ಆಹಾರ ಪಾನೀಯಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ತೀರಾ. ಈಗಂತೂ ಕೊರೋನಾ ಟೈಮಲ್ಲಿ ಆ ಸ್ವಚ್ಛತೆಯ ಮಟ್ಟ ಮಿತಿ ಮೀರಿ ನಾವು ಸ್ವಚ್ಛತೆಯನ್ನ ಪಾಲಿಸ್ಬೇಕು ಅಂತ ಇದೆ. ನಮ್ಮ ಗಾಳಿಯೂ ಸಹ ಸ್ವಚ್ಛವಾಗಿರ್ಬೇಕು. ಮೊದ್ಲೆಲ್ಲ ನೀರಿನ ಮಟ್ಟಕ್ಕಿತ್ತು, ಶುದ್ಧ ನೀರ್ ಕುಡಿಬೇಕಂತ. ಈಗ ಶುದ್ಧ ಗಾಳಿನೇ ಸಿಗ್ತಾ ಇಲ್ಲ. ಆದ್ರಿಂದ ಮನೆಯಲ್ಲಿ ಫಿಲ್ಟರ್ ಹಾಕೊಂಡಿದ್ದೀವಲ್ಲ, ಹಾಗೆ ನಾವು ಮೂಗುಗೆ ಫಿಲ್ಟರ್ ಹಾಕೊಂಡು ಗಾಳಿ ತಗೋತಾ ಇದ್ದೀವಿ. ಆಮೇಲೆ ಹಬೆ ತಗೋಬೇಕು ಇತ್ಯಾದಿ ಮೂಲಕ ನಾವು ಕಷ್ಟ ಪಡ್ತಿದ್ದೀವಲ್ಲ. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ಕ್ಲೀನ್ ಎಲ್ಲಾ ಸ್ವಚ್ಛ ಇರ್ಬೇಕಂದ್ರೆ ನಮ್ಮ ಒಳಗಿನ ಮೊದಲು ಶುರುವಾಗ್ಬೇಕಾಗಿರೋ ಸ್ವಚ್ಛತೆ ಮನಸ್ಸಿನ ಸ್ವಚ್ಛತೆಯಿಂದ ಬೆಳಗಾಗೆದ್ದು ಆರಂಭಿಸಿ. ಬಹುತೋं के मन अभी भी व्यर्थ और नेगेटिव के दाग ಚೂಟೆ ಬಡೆ ಹೇ. ಎಷ್ಟೋ ಜನರ ಮನಸ್ಸಿನಲ್ಲಿ ಇನ್ನೂ ಸಣ್ಣದೋ ಚಿಕ್ಕದೋ ನೆಗೆಟಿವ್ ಥಾಟ್ಸ್ ಅಂತಕ್ಕಂತಹ ಈ ಒಂದು ಕಸ ಇನ್ನೂ ಸಹ ಸ್ವಲ್ಪನೋ ಜಾಸ್ತಿನೂ ಇದ್ದೇ ಇದೆ. इसके कारण पुरुषार्थ की श्रेष्ठ स्पीड ತೀವ್ರ ಗತಿ ಮೇ ರುಕಾವಟ್ ಆತಿ ಹೇ. ಈ ಮನಸ್ಸಿನಲ್ಲಿರುವ ಈ ಬ್ಲಾಕೇಜಸ್ ಅಂತ ಹೇಳ್ತಾರಲ್ಲ, ಅಡೆತಡೆಗಳು ಯಾವುದು ಅಂದ್ರೆ ನಮ್ಮದೇ ಕ್ರಿಯೇಷನ್, ನಾವೇ ಹುಟ್ಟು ಹಾಕಿರ್ತಕ್ಕಂತಹ ವ್ಯರ್ಥ ಅಥವಾ ನೆಗೆಟಿವ್ ಥಾಟ್ಸ್. ಅದಕ್ಕೆ ದಿನಾ ಹೌದು ಸರಿ, ನಾನು ಅನ್ಕೊಂಡಿದ್ದೆ ಸರಿ ಅಂತ ಅದನ್ನ ಸಾಧಿಸಿ ಅದನ್ನ ಮತ್ತೆ ಪುನರಾವರ್ತಿಸಿ ಅದಕ್ಕೆ ನೀರೆರೆದು ದೊಡ್ಡ ಮರ ಮಾಡಿರೋರು ನಾವೇನೆ. ನಮ್ಮ ಜೀವನದಲ್ಲಿ ನಮ್ಮ ವ್ಯರ್ಥವೇ ನಮ್ಮ ಅಡೆತಡೆಯಾಗಿರುವಾಗ ಇದೇ ಕಾರಣದಿಂದ ನಮ್ಮ ಪುರುಷಾರ್ಥದ ವೇಗದಲ್ಲಿ ಇದು ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ. ಅದರಿಂದ ನಾವು ಬೆಳೆಸಿರ್ತಕ್ಕಂತಹ ವೇಸ್ಟ್ ನೆಗೆಟಿವ್ ಥಾಟ್ಸ್ ಅನ್ನ ನಾವೇನೆ ಬೇರು ಸಮೇತ ಕಿತ್ತು ಹಾಕ್ಬೇಕಾಗುತ್ತೆ. ಅಂದ್ರೆ ನಾವು ಮಾಡಿದ್ದು ಇದೆಲ್ಲ ವಿಚಾರಗಳು, ನೆಗೆಟಿವ್ ಥಾಟ್ಸ್ ತಪ್ಪಾಗಿದೆ ಅಂತ ರಿಯಲೈಸ್ ಮಾಡ್ಕೊಂಡು ಅದರಿಂದ ನನಗೇನು ಒಳ್ಳೇದಾಗ್ತಾ ಇಲ್ಲ ಆ ವಿಚಾರಗಳನ್ನ ಇಟ್ಕೊಂಡಿರೋ, ಮತ್ತೆ ಬೇರೆಯವ್ರು ತಪ್ಪು ಮಾಡಿರ್ಬೋದು, ಅದು ನಮ್ಮ ಮನಸ್ಸಿನಲ್ಲಿ ಮರವಾಗಿ ಬೆಳೆಸ್ಬಿಟ್ಟಿರ್ತೀವಿ. ಅದರ ಫೀಲಿಂಗ್ಸ್ ನಮಗೆ ಅಡೆತಡೆ ಆಗ್ತಾ ಇರಬಹುದು. ಈ ತರ ನಾವು ಚೆಕ್ ಮಾಡ್ಕೊಂಡು ಅಡೆತಡೆಯನ್ನ ತೆಗೆದು ಹಾಕ್ಬೇಕು. बाप दादा सदा श्रीमत देते हैं कि मन में सदा हर आत्मा के प्रति शुभ भावना और शुभ कामना रखो. यह है ಸ್ವಚ್ಛ ಮನ್. ಮನಸ್ಸು ಸ್ವಚ್ಛಗೊಳಿಸೋದು ಅಂದ್ರೆ ಹೇಗೆ? ಮನೆ ಸ್ವಚ್ಛಗೊಳಿಸ್ಲಿಕ್ಕೆ ನೀರು ಬರಕೆ ಎಲ್ಲ ಬೇಕಾಗುತ್ತೆ. ಬಟ್ಟೆ ಸ್ವಚ್ಛಗೊಳಿಸ್ಲಿಕ್ಕೆ ಸಾಬೂನು ನೀರು ಬಳಸ್ತೀವಿ. ಮನಸ್ಸು ಗೊಳಿಸ್ಲಿಕ್ಕೆ ಏನ್ ಬೇಕು? ಅದಕ್ಕೆ ಸಾಬೂನು ಅಂದ್ರೆ ಶುಭ ಭಾವನೆ, ಶುಭ ಕಾಮನೆ, ಎಲ್ಲರಿಗೆ ಬಗ್ಗೆ ಒಳ್ಳೆಯ ಭಾವನೆ ಇಟ್ಕೊಳ್ಳಿ. ನನ್ಗೆ ನಾನ್ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ನಾನು ಉದ್ಧಾರ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತ ಹೇಗೆ ಭಾವನೆ ಇರುತ್ತೋ, ನನ್ನವರು ಅಭಿವೃದ್ಧಿ ಆಗ್ಲಿ ಒಳ್ಳೇದಾಗ್ಲಿ ಅಂತ ಭಾವನೆ ಇರುತ್ತೋ, ಅದೊಂದು ಲಿಮಿಟೇಷನ್ಸ್ ಅಲ್ಲಿ ಇರಬಾರ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಉದ್ಧಾರ ಆಗ್ಲಿ, ಈ ತರ ಶುಭ ಭಾವನೆ ಇಟ್ಕೊಳ್ಳಿ. ಇದೇ ಸ್ವಚ್ಛ ಮನಸ್ಸು ಎಂಬುದರ ಅರ್ಥವಾಗಿದೆ, ಪರಿಭಾಷೆಯಾಗಿದೆ. ಅಪಕಾರಿ ಪರ್ ಬಿ ಉಪಕಾರ ಕಿ ವೃತ್ತಿ ರಖ್ನ ಯೇ ಹೇ ಸ್ವಚ್ಛ ಮನ್. ಎಷ್ಟ್ರ ಮಟ್ಟಿಗೆ ಅಂದ್ರೆ ಅಪಕಾರಿಗಳಿಗೂ ಅಂದ್ರೆ ನಮಗೆ ತೊಂದರೆ ಕೊಟ್ಟವರ ಬಗ್ಗೆಯೂ ನಾವು ಮನಸ್ಸಿನಲ್ಲಿ ಪ್ರತೀಕಾರ, ಸೇಡು ಭಾವನೆ ಇಟ್ಕೋಕೂಡುದು. ಇದನ್ನೇ ಶುದ್ಧ ಮನಸ್ಸು ಅಂತ ಹೇಳಲಾಗುತ್ತೆ. ಮನಸ್ಸಿನ ಮಡಿ ಮಾಡ್ತೀವಿ ತಾನೆ, ಅದ್ ಮುಟ್ಬಾರ್ದು ಇದು ಮುಟ್ಬಾರ್ದು ಅಂತ. ಮನಸ್ಸಿನಲ್ಲಿ ಪರರ ಬಗ್ಗೆ ಆಲೋಚನೆಗಳು ಟಚ್ ಆಗ್ಬಾರ್ದು ಮನಸ್ಸಿಗೆ. ಸ್ವಯಂ ಕೆ ಪ್ರತಿ ವ ಅನ್ಯ ಕೆ ಪ್ರತಿ ವ್ಯರ್ಥ ಸಂಕಲ್ಪನ ಯೇ ಸ್ವಚ್ಛ ಮನ ನಹಿ. ನಮ್ಮ ಬಗ್ಗೆ ಅಥವಾ ಇತರರ ಬಗ್ಗೆ ವ್ಯರ್ಥವಾಗಿ ಸಂಕಲ್ಪ ಉತ್ಪತ್ತಿ ಆಯ್ತು ಅಂದ್ರೆ ಇದು ಮನಸ್ಸಿನ ಸ್ವಚ್ಛತೆ ಅಲ್ಲ. ಹೇಳ್ತಾರೆ ತಾನೆ ಮಡಿ ಮಾಡ್ತಾರೆ ಅಂತ. ಈಗ ಮನಸ್ಸಿನ ಮಡಿ ಮಾಡ್ಬೇಕು. ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಯಾವ ಒಂದು ವ್ಯರ್ಥ ಥಾಟ್ಸ್ ಬರಬಾರ್ದು. ಅವ್ರು ಹಾಗೆ ಹೀಗೆ ಅಂತ ಥಾಟ್ಸ್ ಬಂದ್ರೆ ನಾವು ಮನಸ್ಸು ಮೈಲಿಗೆ ಆಯ್ತು. ನಮ್ ಬಗ್ಗೆನೂ ಅವ್ರು ನನಗ್ ಹಿಂಗ್ ಮಾಡಿದ್ರು, ಅವ್ರು ಹೀಗಂತಾರೆ ಅಂತ ನಮ್ ಬಗ್ಗೆನೆ ನಮಗೆ ವೇಸ್ಟ್ ಬಂದ್ರು ಅದು ಮೈಲಿಗೆ ಆಯ್ತು. ಅದರಿಂದ ಮನಸ್ಸಿನ ಮೈಲಿಗೆ ಬೇಡ. ಆ ಮನಸ್ಸಿಗೆ ಶುದ್ಧತೆ ಇರ್ಲಿ, ಭಗವಂತನ ನೆನಪಿನ ಸ್ನಾನ ಮಾಡಿ, ಮೈಲಿಗೆ ಆದ್ರೆ ಮತ್ತೆ ಜ್ಞಾನ ಸ್ನಾನ ಮಾಡಿ, ಒಂದು ವಾಕ್ಯ ಬಾಬಾ ಅವರ ಮಹಾವಾಕ್ಯ ಓದಿ ಮತ್ತೆ ಮನಸ್ಸಿಗೆ ಸ್ನಾನ ಮಾಡಿಸಿ. ತೋ ಸ್ವಚ್ಛ ಮನ್ ಅವ್ರ ಕ್ಲೀನ್ ಅವ್ರ ಕ್ಲಿಯರ್ ಬುದ್ಧಿ. ಈಗ ಏನಾಯ್ತು, ಏನ್ ಮಾಡ್ಬೇಕು? ಮನಸ್ಸು ಸ್ವಚ್ಛ ಇರ್ಲಿ ಮತ್ತು ಬುದ್ಧಿನೂ ಸಹ ಕ್ಲಿಯರ್ ಇರ್ಲಿ, ಸ್ಪಷ್ಟ ಇರ್ಲಿ. ಮನಸ್ಸು ಸ್ವಚ್ಛ, ಬುದ್ಧಿ ಸ್ಪಷ್ಟ. ಜಡ್ಜ್ ಕರೋ ಅಪ್ನೆ ಆಪ್ಕೋ ಅಟೆನ್ಷನ್ ಸೆ ದೇಖೋ. ಈಗ ನಿಮ್ಮ ಬಗ್ಗೆ ನೀವೇ ಜಡ್ಜ್ ಮಾಡಿ. ಜಡ್ಜ್ ಇರ್ತಾರೆ ತಾನೆ, ನಾವು ಬೇರೆಯವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡ್ತೀವಿ, ಅವ್ರು ಮಾಡೋದು ರಾಂಗ್ ರೈಟ್ ಅಂತ.
ಈಗ ನಮ್ಮ ಬಗ್ಗೆ ನಾವು ಜಡ್ಜ್ಮೆಂಟ್ ತಗೋಬೇಕು. ನಾನ್ ಏನು ಯೋಚನೆ ಮಾಡ್ತೀನಿ, ರಾಂಗೋ ರೈಟೋ? ನಮ್ಮ ಬಗ್ಗೆ ನಾವು ಅಟೆನ್ಷನ್ ಕೊಟ್ಟು ನಮ್ಮನ್ನ ನಾವು ಗಮನಿಸಬೇಕು. ऊपर ऊपर से नहीं, ठीक है ठीक है, ಮೇಲ್ನೋಟಕ್ಕೆ ನಾನು ಸರಿ ಇದ್ದೀನಿ, ಎಲ್ಲಾರ ದೃಷ್ಟಿಯಲ್ಲಿ ನಾನು ಹೆಚ್ಚು, ಎಲ್ರು ನನ್ನ ಒಳ್ಳೆಯವರು ಅಂತ ನೋಡ್ತಾ ಇದ್ದಾರೆ, ಅದ್ರಿಂದಾನೇ ನಾನು ಸರಿ ಇರಬಹುದು ಅಂತ ಹಂಗೆ ನೀವು ಕ್ಯಾಲ್ಕುಲೇಷನ್ ಹಾಕ್ಬೇಡಿ. ನಹಿ, ಸೋಚ್ಕೆ ಬೇಕು. ಮನ್ ಅವ್ರ ಬುದ್ಧಿ ಸ್ಪಷ್ಟ ಹೇ, ಶ್ರೇಷ್ಠ ಹೇ. ಸ್ವಲ್ಪ ಕಿಂಚಿತ್ ನಿಮ್ಮ ಅವಲೋಕನ ಮಾಡ್ಕೊಳ್ಳಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಮ ಒಳ ಹೋಗಿ ನನ್ನ ಮನಸ್ಸು ಮತ್ತು ಬುದ್ಧಿ ಸ್ಪಷ್ಟ ಮತ್ತು ಶ್ರೇಷ್ಠ ಇದೆಯಾ? ಜನ ಏನ್ ನನ್ನ ಬಗ್ಗೆ ಭಾವಿಸ್ತಾರೆ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಷನ್ ಹಾಕ್ಬೇಡಿ. ಆದ್ರೆ ಬಾಬೋರವರ ವಾಣಿಯ ಪ್ರಕಾರ, ನನ್ನ ಆತ್ಮದ ಒಂದು ಪರಿಚಯ ಸ್ವಧರ್ಮದ ಪ್ರಕಾರ, ನನ್ನ ಮನಸ್ಸು ಪರಚಿಂತನೆ ಅಥವಾ ವ್ಯರ್ಥ ಚಿಂತನೆಯಿಂದ ಎಷ್ಟರ ಮಟ್ಟಿಗೆ ಮುಕ್ತವಾಗಿ ಶುದ್ಧ ಮತ್ತು ಶ್ರೇಷ್ಠ, ಸ್ಪಷ್ಟ, ಸ್ವಚ್ಛ ಇದೆ ಅಂತ ಆತ್ಮದ ಅವಲೋಕನೆ ಮಾಡ್ಕೊಳ್ಳಿ. ತಬ್ ಡಬಲ್ ಲೈಟ್ ಸ್ಥಿತಿ ಬನ್ ಸಕ್ತಿ ಹೈ. ಆಗ ಹೋಗಿ ನಾವು ಡಬಲ್ ಲೈಟ್ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಮನಸ್ಸು ಬುದ್ಧಿಯಿಂದ. तो बाप समान स्थिति बनाने का यही सहज साधन है और ये अभ्यास अंत में नहीं, बहुत काल का आवश्यक है. ಈ ರೀತಿ ತಂದೆ ಸಮಾನವಾದ ಸ್ಥಿತಿ ಪಡ್ಕೊಳ್ಳಕ್ಕೆ ಒಂದು ಸಹಜವಾದ ಮಾರ್ಗ ಅಂದ್ರೆ ಇದೇ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಬಾಪ್ ಸಮಾನ ಆಗ್ಲಿಕ್ಕೆ ಸಹಜ ಸಾಧನೆ ಅಂದ್ರೆ ಹೊರಗಡೆ ಹೊರನೋಟದಿಂದ ನಾವು ಏನೇನೋ ಬದಲಾಯಿಸ್ಕೊಂಡ್ರೆ ತಂದೆ ಸಮಾನ ಆಗ್ಬಿಡೋದಿಲ್ಲ. ಒಳಗಡೆ ಬದಲಾಯಿಸ್ಕೊಂಡಾಗ ತಂದೆ ಸಮಾನ ಆಗ್ಲಿಕ್ಕೆ ಸಾಧ್ಯ. ಇದೇ ಸಹಜ ಮಾರ್ಗ. ಮತ್ತು ಇದನ್ನ ನಾನು ಆಯ್ತು ಇನ್ನು ಚೆನ್ನಾಗಿದ್ದೀನಿ, ನೋಡ್ಕೊಳ್ಳೋಣ, ಆ ಕೆಲಸ ಮುಗಿಲಿ, ಅದಾಗ್ಲಿ ಇದಾಗ್ಲಿ ಆಮೇಲೆ ಮಾಡ್ತೀನಿ ಅನ್ಕೋಬೇಡಿ. ಈಗ ಅದನ್ನ ಮಾಡಿ ಪೂರೈಸ್ಲಿಕ್ಕೇನೆ ಈಗ ನಮ್ಗೆ ರಜಾ ಸಿಕ್ಕಿದೆ. ಲಾಕ್ಡೌನ್ ಅಂದ್ರೆ ನಮಗೆ ರಜಾ ಸಿಕ್ಕಿರೋದು ಯಾಕೆ? ಬಹುಕಾಲದ ಇದರ ಅಭ್ಯಾಸದ ಅವಶ್ಯಕತೆ ಇದೆ. तो ಚೆಕ್ ಕರ್ನ ಆತಾ ಹೇನ, ಅಪ್ನೆ ಕೋ ಚೆಕ್ ಕರ್ನ, ದೂಸರೋಂ ಕೋ ನಹಿ ಕರ್ನ. ಹೀಗೆ ನನ್ನ ಮನಸ್ಸು, ನನ್ನ ಬುದ್ಧಿ ಏನ್ ಮಾಡ್ತಾ ಇದೆ, ಎಲ್ಲಿ ಹೋಗಿ ಸಿಕ್ಕಾಕೋತಾ ಇದೆ, ಎಲ್ಲಿ ಮೈಲಿಗೆ ಆಗುತ್ತೆ ಇತ್ಯಾದಿಯಾಗಿ ಎಲ್ಲಿ ವಶವಾಗುತ್ತೆ, ಇದೆಲ್ಲನೂ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಅಂದ್ರೆ ಬೇರೆಯವ್ರನ್ನ ಚೆಕ್ ಮಾಡ್ಬೇಡಿ, ಅವ್ರು ಸರಿ ಮಾಡ್ತಾ ಇಲ್ಲ ಅಂತ ಬೇರೆಯವ್ರನ್ನ ತಿದ್ಲಿಕ್ಕೆ ಹೋಗ್ತಾ ಇರ್ತೀವಲ್ಲ, ಅದು ಮಾಡ್ಬೇಡಿ. बाप दादा ने पहले भी हंसी की बात बताई कि कई बच्चों को दूर की नजर बहुत तेज है और नजदीक की नजर कमजोर है. ಈ ಮೊದಲೇ ಬಾಪ್ ದಾದಾ ಒಂದು ಹಾಸ್ಯದ ಮಾತನ್ನು ಹೇಳಿದ್ರು, ಮಕ್ಕಳೇ ನಿಮಗೆ ದೂರದೃಷ್ಟಿ ಬಹಳ ಚೆನ್ನಾಗಿದೆ, ಹತ್ತಿರ ದೃಷ್ಟಿ ಸ್ವಲ್ಪ ವೀಕ್ ಇದೆ ಅಂತ. ಡಾಕ್ಟರ್ ಹತ್ರ ಹೋದ್ರೆ ಅವರು ಕಣ್ಣಿನ ಡಾಕ್ಟರ್ ನಮ್ಗೆ ಚೆಕ್ ಮಾಡಿ ಆಮೇಲೆ ನಮ್ದು ರಿಪೋರ್ಟ್ ಕೊಡ್ತಾರಲ್ಲ, ದೂರದೃಷ್ಟಿ ಇಷ್ಟು ನಂಬರ್ ಇದೆ ಅಂತ. ಹಾಗೆ ನಿಮ್ದು ದೂರದೃಷ್ಟಿ ಬಹಳ ತೀಕ್ಷ್ಣವಾಗಿದೆ ಅಂತಾರೆ. ಅಂದ್ರೆ ಬೇರೆಯವ್ರನ್ನ ನೋಡೋ, ಅವ್ರನ್ನ ಕಂಡಿಡಿಯೋದು, ಅವ್ರ ತಪ್ಪು ಕಂಡಿಡಿಯೋ ವಿಷಯದಲ್ಲಿ ಬಹಳ ಹುಷಾರಿದ್ದೀರಾ. ಹತ್ತಿರದ ದೃಷ್ಟಿ ನಿರ್ಬಲ ಇದೆ ಅಂದ್ರೇನು? ನಿಮ್ಮನ್ನ ನೀವು ನಿಮ್ ತಪ್ಪುಗಳನ್ನ ತಿಳ್ಕೊಳ್ಳೋದು ಆ ವಿಷಯದಲ್ಲಿ ನೀವು ವೀಕ್ ಇದ್ದೀರಲ್ವಾ. ಇದೊಂದು ಹಾಸ್ಯದ ಮಾತನ್ನ ಬಾಬಾ ಹೇಳ್ತಾರೆ. इसलिए दूसरों को जज करने में वो बहुत होशियार है, अपने को ಚೆಕ್ करने में कमजोर नहीं बनना. ಅದರಿಂದ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳೋ ವಿಷಯದಲ್ಲಿ ನೀವು ನಿರ್ಬಲ ಆಗ್ಬೇಡಿ. ವಾಸ್ತವದಲ್ಲಿ ತಮ್ಮನ್ನ ಚೆಕ್ ಮಾಡ್ಕೊಳ್ಳೋರೇ ಶಕ್ತಿವಂತರು, ಅದ್ರೊಳಗೆ ನೀವು ವೀಕ್ ಆಗ್ಬೇಡಿ. बाप दादा ने पहले भी कहा है, जैसे अभी ये पक्का हो गई है मैं ब्रह्मा कुमार ब्रह्मा कुमारी हूँ, ब्राह्मण आत्मा हूँ, ऐसे अभी ये नेचुरल स्मृति ನೇಚರ್ ಬನಾವ್ ಕಿ ಮೈ ಫರಿಷ್ಠಾ ಹೂ. ನಾವೆಲ್ಲ ಬೀಕೆಗಳು, ಬಾಬೋರ ಮಕ್ಕಳು, ನಾವೆಲ್ಲ ಬ್ರಹ್ಮಜ್ಞಾನಿ ಆತ್ಮಗಳು, ಬ್ರಹ್ಮವತ್ಸರು ಅನ್ನೋದು ನಿಮ್ಗೆ ಒಂದು ಸಾಮಾನ್ಯ ಕಾನ್ಶಿಯಸ್ ಆಗಿದೆ, ಅದು ರೆಗ್ಯುಲರ್ ನಿಮ್ ಕಾನ್ಶಿಯಸ್ ಅಲ್ಲಿ ಇದೆ. ಆ ರೀತಿನಲ್ಲಿ ನಿಮಗೆ ನ್ಯಾಚುರಲ್ ಆಗಿ ನಾನು ಫರಿಷ್ಠಾ, ನಾನು ದೇವದೂತ, ನಾನು ಭಗವಂತನಿಂದ ಈ ಧರೆಗೆ ಕಳಿಸಲ್ಪಟ್ಟಂತ ಶಾಂತಿ ದೂತ ಆತ್ಮ, ಸೂಕ್ಷ್ಮ ದೇವತಾ ಆತ್ಮ, ಇದು ನಿಮ್ಗೆ ಸ್ವಾಭಾವಿಕವಾದಂತಹ ಸ್ಮೃತಿಯಲ್ಲಿ ನ್ಯಾಚುರಲ್ ನೇಚರ್ ಮಾಡ್ಕೊಂಬಿಡಿ. ಇದನ್ನ ಅಮೃತ್ ವೇಲೆ ಉಠ್ತೆ ಹಿ ಯೇ ಪಕ್ಕಾ ಕರೋ ಮೈ ಫರಿಷ್ಠಾ ಪರಮಾತ್ಮ ಶ್ರೀಮತ್ ಪರ್ ನೀಚೆ ಇಸ್ ಸಾಕಾರ ತನ್ಮೆ ಆಯಾ ಹೂ. ಬೆಳಗಾಗೆದ್ದು ಕಣ್ ತೆರಿತಾ ಇದ್ದಂಗೆನೆ ನಿಮ್ಮ ಮನಸ್ಸಿನಲ್ಲಿ ಈ ಮಾತು ದೃಢವಾಗಿ ಬರ್ಲಿ, ಪಕ್ಕವಾಗಿ ಬರ್ಲಿ, ನಾನು ಫರಿಷ್ಠ, ಶಾಂತಿ ದೂತ, ದೇವದೂತ, ಭಗವಂತನಿಂದ ಕಳಿಸಲ್ಪಟ್ಟಿರ್ತಕ್ಕಂತಹ ಫರಿಷ್ಠ, ಪರಮಾತ್ಮನ ಶ್ರೀಮತಾನುಸಾರವಾಗಿ ಈ ಸಾಕಾರ ತನುವಿನಲ್ಲಿ ಈ ದೇಹದಲ್ಲಿ ನಾನು ಬಂದಿದ್ದೇನೆ.
ನಾನು ಇದಕ್ಕಾಗಿಯೇ ಹುಟ್ಟಿ ಬಂದಿದ್ದೇನೆ. ಭಗವಂತನ ಒಂದು ಆದೇಶದಿಂದ ನಾನು ಈ ಸೂಕ್ಷ್ಮ ದೇವತೆಯಾಗಿ ಬಂದಿದ್ದೇನೆ. ಸಬಿಕೋ ಸಂದೇಶ್ ದೇನೆ ವ ಶ್ರೇಷ್ಠ ಕರ್ಮ ಕರ್ನೆಲಿ. ನಾನು ಫರಿಷ್ಠ ಈ ದೇಹದಲ್ಲಿ ಯಾಕೆ ಬಂದಿದ್ದೀನಿ, ನನ್ನ ಹುಟ್ಟಿನ ಉದ್ದೇಶ ಏನು? ಹೇಗೆ ನೋಡಿ ಶಂಕರಾಚಾರ್ಯರು, ಬುದ್ಧ ಅವ್ರದೆಲ್ಲ ಜೀವನದಲ್ಲಿ ಅವರು ಹುಟ್ಟಿ 30-32 ವರ್ಷದೊಳಗೆ ಅವ್ರು ಏನೆಲ್ಲ ನಾವು ಸಾಧಿಸ್ಬೇಕೋ ಅದೆಲ್ಲ ಸಾಧಿಸಿ ಮುಗಿಸ್ಬಿಟ್ರು. ಅಕ್ಕ ಮಹಾದೇವಿ ನೋಡ್ತೀವಿ, ವಿವೇಕಾನಂದ ನೋಡ್ತೀವಿ, ಜಗದಂಬ ಸರಸ್ವತಿ ಮಮ್ಮ ಅವ್ರನ್ನ ನೋಡ್ತೀವಿ. ಅವರು ಬದುಕಿದ್ದು ಕೆಲವೇ ವರ್ಷಗಳಾದ್ರು ಅಷ್ಟರಲ್ಲಿ ಅವರು ಜೀವನದ ಸಾಧನೆಯನ್ನ ಅವರು ಪೂರೈಸಿದ್ರು. ಹೌದ್ ತಾನೆ? ಹಾಗೆ ನಾವು ಯೋಚನೆ ಮಾಡ್ಬೇಕು, ನಾನು ಯಾತಕ್ಕಾಗಿ ಈ ದೇಹದಲ್ಲಿ ಹುಟ್ಟಿ ಬಂದಿದ್ದೇನೆ, ನನ್ನ ಜೀವನದ ಗುರಿ ಉದ್ದೇಶ ಏನು? ಯಾರೇನೆಂತಾರೋ ಹಂಗೆಲ್ಲ ನಮ್ಮ ಯಾರೆಲ್ಲಾರ ಕೈಯಲ್ಲಿ ಸಿಕ್ಕಾಕೊಂಡು, ಪರಿಸ್ಥಿತಿಗಳಿಗೆ ಸಿಕ್ಕಾಕೊಂಡು, ಸಂಸ್ಕಾರಗಳಿಗೆ ಸಿಕ್ಕಾಕೊಂಡು ಕೊಚ್ಕೊಂಡು ಹೋಗೋದಕ್ಕೋಸ್ಕರ ಅಲ್ಲ. ನನಗೆ ಒಂದು ನಿರ್ದಿಷ್ಟವಾದ ಗುರಿ ಉದ್ದೇಶ ಏನಿದೆ, ಅದು ಭಗವಂತನ ಸಂದೇಶ ಕೊಡ್ಲಿಕ್ಕಾಗಿ ನಾನು ಹುಟ್ಟಿದ್ದೇನೆ, ಅಥವಾ ಶ್ರೇಷ್ಠ ಕರ್ಮವನ್ನ ಮಾಡ್ಲಿಕ್ಕಾಗಿ. ಈಗ ಎಲ್ಲ ಬಾಬಾ ಹೇಳಿದ್ರು ತಾನೆ ಆ ರೀತಿ, ಕಾರ್ಯ ಪೂರ ಹುವಾ ಅವ್ರ ಅಪ್ನೆ ಶಾಂತಿ ಕಿ ಸ್ಥಿತಿ ಮೇ ಸ್ಥಿತ್ ಹೋ ಜಾವ್. ಈಗ ಶ್ರೇಷ್ಠ ಕರ್ಮದ ಈಗಂತೂ ಸಂದೇಶ ಜಾಸ್ತಿ ಕೊಡ್ಲಿಕ್ಕಾಗಲ್ಲ. ಈಗ ಅರ್ಥ ಮಾಡ್ಕೊಳ್ಳಿ, ವಾಚಾ ಸೇವೆ ಕಡಿಮೆ ಆಗೋಯ್ತು, ಇನ್ನ ಕರ್ಮ ಮತ್ತು ಮನಸ ಸೇವೆ. ಮನಸ ಒಂದು ಒಳ್ಳೆ ಸಂಕಲ್ಪ ಮಾಡೋದನ್ನು ಶ್ರೇಷ್ಠ ಕರ್ಮಗಳೇ. ಈ ತರ ಶ್ರೇಷ್ಠ ಕರ್ಮಕ್ಕಾಗಿನೇ ನಾನು ಹುಟ್ಟಿದ್ದೇನೆ. ಕಾರ್ಯವನ್ನ ಮಾಡಿದ ನಂತರ ನೀವು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿ ಊಂಚಿ ಸ್ಥಿತಿ ಮೇ ಚಲೆ ಜಾವ್, ಏಕ್ ದೋಂಕೋ ಬಿ ಫರಿಷ್ಠಾ ಸ್ವರೂಪ್ ಮೇ ದೇಖೋ. ನೀವು ಉನ್ನತ ಸ್ಥಿತಿಯಲ್ಲಿ ಹೋಗಿ ಮತ್ತು ಪರಸ್ಪರರನ್ನು ಬೇರೆಯವ್ರನ್ನ ನೋಡಿದ್ರು ಫರಿಷ್ಠಾ ಅಂತ ನೋಡಿ. ಆಪ್ಕಿ ವೃತ್ತಿ ದೂಸರೋं को भी धीरे धीरे फरिश्ता बना देंगे. आपकी दृष्टि दूसरे पर भी प्रभाव डालेंगे. यह पक्का है कि हम फरिश्ता है. ನಿಮ್ಮ ದೃಷ್ಟಿ ಬೇರೆಯವರ ಮೇಲೂ ಪ್ರಭಾವವನ್ನ ಬೀಳಿಸುತ್ತೆ. ಖಂಡಿತವಾಗಿಯೂ ನಾನು ಫರಿಷ್ಠಾ ಅಂತ ನಿಮ್ಗೆ ದೃಢಪಟ್ಟಿದ್ಯಾ? ನಿಮ್ಗೆ ದೃಢವಾಗಿದ್ಯಾ? ಫರಿಷ್ಠಾ ಭವ್ ये वरदान सभी को मिला हुआ है. एक सेकंड में फरिश्ता ಅರ್ಥಾತ್ ಡಬಲ್ ಲೈಟ್ ಬನ್ ಸಕ್ತೆ ಹೋ. ಈಗ ನಾನು ಏಂಜಲ್ ಆಗಿದ್ದೇನೆ, ನಾನು ದೇವದೂತ ಆಗಿದ್ದೇನೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ದೃಢವಾಗಿದ್ಯಾ? ಒಂದು ಕ್ಷಣದಲ್ಲಿ ಸೂಕ್ಷ್ಮ ದೇವತೆ ಡಬಲ್ ಲೈಟ್ ಆಗಿ ಬೆಳಕಿನ ಛಾಯಾ ಶರೀರಧಾರಿಯಾಗಿ ನಾನು ಸಂಚರಿಸಿ ಜಗತ್ತಿನ ಭಗವಂತನ ಸಂದೇಶವಾಹಕನಾಗಿ ಸೇವೆ ಮಾಡ್ತಾ ಇದ್ದೀನ. ಬಾಬಾ ಹೇಳ್ತಾರೆ ಇದನ್ನೆಲ್ಲ ನೋಡ್ಕೊಳ್ಳಿ. ಏಕ್ ಸೆಕೆಂಡ್ ಮೇ, ಮಿನಿಟ್ ಬಿ ನಹಿ, 10 सेकंड में नहीं, 1 सेकंड में सोचा और बना, ऐसा अभ्यास है. ಇದು ನಿಮ್ಗೆ ಎಷ್ಟು ನ್ಯಾಚುರಲ್ ಆಗ್ಬೇಕಂದ್ರೆ ಬಾಬಾ ಹೇಳ್ತಾರೆ ನಾನು ಫರಿಷ್ಠಾ, ನಾನು ಶಾಂತಿ ದೂತ, ನಾನು ದೇವದೂತ ಅಂತಕ್ಕಂತಹ ಒಂದು ನೆನಪು, ಸ್ಮೃತಿ ಮತ್ತು ಅದರ ಒಂದು ಪ್ರಾಕ್ಟಿಕಲ್ ಸ್ವರೂಪ ಒಂದ್ ಸೆಕೆಂಡ್ ಅಲ್ಲಿ ನಿಮ್ಗೆ ಆಗ್ಬಿಡ್ಬೇಕು. 10 ಸೆಕೆಂಡ್ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಬಾಬಾ ತಿಳಿಸ್ತಾರೆ. अच्छा जो 1 सेकंड में बन सकते हैं, 2 सेकंड नहीं 1 सेकंड में बन सकते, वो हाथ उठाओ, बन सकते हो. डबल फॉरेनर्स हाथ नहीं उठा रहे हैं, टाइम लगता है क्या? अच्छा जो समझते हैं कि थोड़ा टाइम लगता है, 1 सेकंड भी नहीं, वो हाथ उठाओ. बहुतों ने हाथ उठाया. अच्छा लेकिन लास्ट घड़ी का पेपर 1 सेकंड में आना है, फिर क्या करेंगे? ಅಂತಿಮ ಪರೀಕ್ಷೆಯ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಒಂದು ಸೆಕೆಂಡಿನ ಪರೀಕ್ಷೆ. ಆ ಸೆಕೆಂಡಿನಲ್ಲಿ ನೀವು ಫರಿಷ್ಠಾ ಸ್ಥಿತಿನಲ್ಲಿ ನೀವು ಇದ್ದಿದ್ರೆ, ನೀವು ಫರಿಷ್ಠಾ ಆಗಿ ಭಗವಂತನ ಕೈ ಹಿಡಿದು, ಭಗವಂತ ನಮ್ಮನ್ನ ನಮ್ಮನ್ನ ಕೈ ಹಿಡಿದು ಕರೆದುಕೊಂಡು ಹೋಗ್ತಾರೆ. ಆ ರೀತಿನಲ್ಲಿ ನಾವು ದೇಹ ತ್ಯಾಗ ಮಾಡ್ತೀವಿ. ಅಚಾನಕ್ ಆನಾ ಹೇ, ಎ ಸೆಕೆಂಡ್ ಕಾ ಆನಾ ಹೇ. ಬಾಬಾ ಹೇಳ್ತಾರೆ ಇದ್ದಕ್ಕಿದ್ದಂತೆ ನಾವು ಈ ಹೋಗ್ತಕ್ಕಂಥ ಸೆಕೆಂಡ್ ಬರುತ್ತೆ. ಅದಕ್ಕೆ ಟೈಮ್ ಎಷ್ಟು ಅಂದ್ರೆ, ನಾಳೆ ನಿಮ್ಮ ಮೊದ್ಲೇ 30ನೇ ತಾರೀಕು ಎಂತದೋ ಒಂದು ರಿಸರ್ವೇಶನ್ ಮಾಡ್ಸಿದೀನಿ, ಅವತ್ತು ನಾನು ಇಂಥ ಊರ್ಗ್ ಹೋಗ್ತೀನಿ ಅಂತ ನಿಮ್ ಮೊದ್ಲಿಂದ ಗೊತ್ತಿರಬಹುದು. ಆದ್ರೆ ಈ ನಮ್ಮ ಜೀವನದ ಪ್ರಯಾಣ ಯಾವ ಸೆಕೆಂಡಿನಲ್ಲಿ ಅಂತ್ಯವಾಗುತ್ತೆ ಅನ್ನೋ ಡೇಟ್ ಆಗ್ಲಿ, ಗಂಟೆ ಆಗ್ಲಿ, ನಿಮಿಷ ಆಗ್ಲಿ, ಸೆಕೆಂಡ್ ಆಗ್ಲಿ ನಮ್ಗೆ ಗೊತ್ತೇ ಇರೋದಿಲ್ಲ. ಆದ್ರಿಂದ ಆ ಹೋಗುವಂತಹ ಕ್ಷಣ, ಆ ಸೆಕೆಂಡಿನಲ್ಲಿ ನಾವು ಫರಿಷ್ಠ ಆಗಿದ್ರೆ ನಮ್ಮ ಅಂತ್ಯ ಸುಖಾಂತ್ಯವಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಸುಖಾಂತ್ಯದಲ್ಲಿ ಹೋಗ್ಬೇಕು. ಭಗವಂತ ನಮ್ಮನ್ನ ಕೈ ಹಿಡ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಭಗವಂತನೇ ಬರಬೇಕು. ಅದಕ್ಕಾಗಿ ನಾವು ಫರಿಷ್ಠ ಯಾರಾಗಿರ್ತೀವಿ ಅವ್ರ ಹತ್ರನೇ ಭಗವಂತ ಬರ್ತಾರೆ. ಅದನ್ನ ನಾವು ಫರಿಷ್ಠ ಸ್ಥಿತಿಯಲ್ಲಿದ್ರೆ ನಮ್ದು ಸುಖಾಂತ್ಯವಾಗುತ್ತೆ. ನೋಡ್ತಾ ಇದೀವಿ ತಾನೆ ಇವತ್ತು ಎಷ್ಟು ಜನರ ಜೀವನ ಹೇಗೆ ಅಂತ್ಯಗೊಳ್ತಾ ಇದೆ ಅಂತ.
हाथ उठाया कोई हर्जा नहीं, महसूस किया ये भी बहुत अच्छा, परंतु ये अभ्यास करना ही है, करना ही पड़ेगा, नहीं करना ही है. ಹೌದಲ್ಲ, ಮಾಡ್ಬೇಕಾಗುತ್ತಾ? ಹಾ, ನೋಡೋಣ ಅಂತ ಅನ್ಬೇಡಿ, ಮಾಡಿಯೇ ಮಾಡ್ತೀನಿ. ಯ ಅಭ್ಯಾಸ ಬಹುತ್ 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 ಅವಶ್ಯಕ ಹೇ. ಅಂದ್ರೆ ನಾವು ಆತ್ಮಸ್ಮೃತಿನಲ್ಲಿ ಭಗವಂತನ ಒಂದು ಸಂದೇಶ, ಭಗವಂತನ ದೂತ ನಾನಾಗಿದ್ದೇನೆ, ಸೂಕ್ಷ್ಮ ದೇವತೆ ಆಗಿದ್ದೇನೆ ಅಂತ ಒಂದು ಅಭ್ಯಾಸ ಮಾಡೋದು, ಇದು ಅತ್ಯಂತ ಬಾಬಾ 3 ಸಲ ಹೇಳಿದ್ದಾರೆ, ಬಹಳ 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 ಅವಶ್ಯಕತೆ ಇದೆ ಅಂದಾಗ ಯೋಚನೆ ಮಾಡಿ. ನಾವು ಜೀವನಕ್ಕೆ ಏನೆಲ್ಲ ಬೇಕಂತ ಸಿದ್ಧತೆ ಮಾಡ್ಕೊಂಡ್ವಿ, ನಮ್ಮ ಜೀವನಕ್ಕೆ ಸಂಬಂಧಗಳನ್ನ ಬೇಕು ಅಂತ ಸಂಬಂಧಗಳನ್ನ ಕಟ್ಕೊಂಡ್ವಿ, ನಮ್ಮ ಜೀವನಕ್ಕೆ ಮಕ್ಳು ಮರಿಗಳು ಬೇಕಂತ ನಾವು ಅವ್ರನ್ನ ಕಟ್ಕೊಂಡ್ವಿ, ಮನೆ ಕಟ್ಕೊಂಡ್ವಿ, ಆಸ್ತಿ ಕಟ್ಕೊಂಡ್ವಿ, ಇನ್ನು ಏನೆಲ್ಲ ನಾವು ಕಟ್ಕೊಂಡ್ವಿ. ಈಗ ಕಟ್ಕೊಳ್ಳೋದಲ್ಲ, ಎಲ್ಲ ಬಿಡೋದೇ ತಯಾರಿ. ಅಂದ್ರೆ ಬುದ್ಧಿಯಿಂದ ಬಿಡ್ತಕ್ಕಂಥದ್ದು. ಬುದ್ಧಿಯಿಂದ ಬಿಟ್ಟು ನಾನು ಫರಿಷ್ಠಾಗಿ ಬಾಬನ ಜೊತೆಗೆ ಹೋಗ್ಬೇಕು, ಇದು ಮಾನಸಿಕವಾದ ತಯಾರಿಯನ್ನ ಮಾಡ್ಕೋಬೇಕು. ಚಲೋ ಫಿರ್ ಭಿ ಬಾಪ್ ದಾದಾ ಕುछ टाइम देते हैं, कितना टाइम चाहिए? 2000 तक चाहिए? 21वीं सदी तो आप लोगों ने ಚಾಲೆಂಜ್ ಕಿ ಹೇ, ಡಿಂಡೋರಾ ಪೀಠ ಹೇ, ಯಾದ್ ಹೇ? ಬಾಬಾ ಹೇಳ್ತಾರೆ, ಸರಿ, ಇದಕ್ಕೆ ನಿಮ್ಗೆ ಎಷ್ಟು ಸಮಯ ಬೇಕು? 21ನೇ ಶತಮಾನದ ಬಗ್ಗೆ ನೀವು ಸವಾಲನ್ನ ಹಾಕಿದ್ದೀರಾ. ಚಾಲೆಂಜ್ ಕಿಯಾ ಹೇ, ಗೋಲ್ಡನ್ ಏಜ್ ದುನಿಯಾ ಆಯೆಂಗೆ और ये वातावरण बनाएंगे. ಚಾಲೆಂಜ್ ಕಿಯಾ ಹೇ ನಾ, 21ನೇ ಶತಮಾನದಲ್ಲಿ ಬಂಗಾರದ ಯುಗ, ಸ್ವರ್ಣಿಮ ಯುಗ ಬರುತ್ತೆ, ಸ್ವರ್ಗ ಬರುತ್ತೆ ಅಂತ ಚಾಲೆಂಜ್ ಮಾಡಿದಿರಲ್ಲ. तो इतने तक तो टाइम है, ಜಿತನಾ ಸ್ವ ಪರ್ ಅಟೆನ್ಷನ್ ದೇ ಸಕೋ ಬಿ ನಹಿ ದೇನ. ಅದರಿಂದ ಈಗ ನೀವು ಮಾಡ್ಬೇಕಾಗಿರೋದು ಒಂದೇ, ಆತ್ಮೋದ್ಧಾರ ಆತ್ಮೋದ್ಧಾರ ಆತ್ಮೋದ್ಧಾರ. ನಾವು ಫರಿಷ್ಠ ಆಗ್ಬೇಕು, ಫರಿಷ್ಠ ಆಗ್ಬೇಕು, ಫರಿಷ್ಠ ಆಗ್ಬೇಕು. ಫರಿಷ್ಠ ಆಗುವ ಮೂಲಕ ನಾವೆಲ್ಲರಿಗೂ ಒಳಿತನ್ನೇ ಮಾಡ್ಬೇಕು. ಇದ್ರ ಕಡೆ ಗಮನ ಕೊಡಕ್ ಸಾಧ್ಯವಾದಷ್ಟು ಕೊಡಿ ಅಂತಾನು ಹೇಳ್ತಾ ಇಲ್ಲ. 100% ಕೊಡ್ಲೇಬೇಕು. जैसे देह बान में आने के कितना टाइम लगता है? 2 सेकेंड. जब चाहते नहीं हो लेकिन देह बान में आ जाते हो तो कितना टाइम लगता है? 1 सेकेंड या उनसे भी कम लगता है. पता ही नहीं पड़ता कि देह बान में आ भी गए हैं. ಹೇಗೆ ನಾವು ದೇಹಾಭಿಮಾನದಲ್ಲಿ ಬರ್ಲಿಕ್ಕೆ ಎಷ್ಟು ಟೈಮ್ ಇಡುತ್ತೆ? ನಮ್ಗೆ ಗೊತ್ತೇ ಇರೋದಿಲ್ಲ. ನಮ್ಗೆ ಗೊತ್ತಿಲ್ದಂಗೆ ನಾವು 1 ಸೆಕೆಂಡ್ ಗಿಂತಲೂ ಕಡಿಮೆನೆ ಅನ್ಬಹುದು. ನಮ್ಗೆ ಅರಿವಿಲ್ಲದಂಗೆ ನಾವು ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಿ. ಅದೇ ರೀತಿನಲ್ಲಿ ಬಾಬಾ ಹೇಳ್ತಾರೆ, ಯ ಅಭ್ಯಾಸ ಕರೋ, ಕುಚ್ ಭಿ ಹೋ, ಕ್ಯಾ ಭಿ ಕರ್ ರಹೆ ಹೋ, ಲೇಕಿನ್ ಯ ಪತಾ ಹಿ ನಹಿ ಪಡೆ ಮೈ ಸೋಲ್ ಕಾನ್ಶಿಯಸ್ ಪವರ್ಫುಲ್ ಸ್ಥಿತಿ ಮೇ ನ್ಯಾಚುರಲ್ ಹೋ ಗಯಾ ಹೋ. ಅಂದ್ರೆ ನಾವು ಇದಕ್ಕೆ ಹೊಸ ಪ್ರಯತ್ನ ಏನಲ್ಲ, ನೀವೇ ಆತ್ಮನೇ ಆಗಿದ್ದೀರಾ, ನೀವು ನಿಜಕ್ಕೂ ದೇವದೂತನೇ ಆಗಿದ್ದೀರಾ. ಆಗಿರೋದನ್ನೇ ನೀವು ಪವರ್ಫುಲ್ ಸ್ಥಿತಿಯಲ್ಲಿ ನ್ಯಾಚುರಲ್ ಆಗಿ ತಂದ್ಕೊಳ್ಳಿ. फरिश्ता स्थिति भी नेचुरल होनी चाहिए. जितना अपनी नेचर फरिश्तेपन की बनाएंगे तो नेचर स्थिति भी नेचुरल कर देंगे. ಬಾಬಾ ತಿಳಿಸ್ತಾ ಇದಾರೆ, ಹೋ ಜಾಯಂಗೆ ನಹಿ. ಇದನ್ನ ಯಾವಾಗ ಮಾಡ್ಕೊಳ್ತೀರಿ? ಮಾಡ್ಕೊಳ್ಳೋಣ ಅಂತಲ್ಲ. अगर हो जाएंगे तो कब तक? बाप दादा ने आज ब्रह्मा बाप को ब्रह्मा बाप का कौन सा संस्कार बताया? ಈ ಫರಿಷ್ಠ ಆಗೋದ್ರೊಳಗು ನೀವೇನ್ ಮಾಡ್ಬೇಕು? ತುರಂತ್ ದಾನ್ ಮಹಾಪುಣ್ಯ ಆಗ್ಬೇಕಾ? ಆಯ್ತು, ಇವಾಗಿಂದ ಹೆಂಗೂ ಆಗ್ಬೇಕಂದ್ರೆ ಯಾಕೆ ಅಷ್ಟು ಕೊಸರಾಡ್ಬೇಕು? ಅದರಿಂದ ನಮ್ಗೆ ಒಳ್ಳೇದೇ ಆಗುತ್ತೆ ಎಂದಾಗ ಇವತ್ತಿನಿಂದಲೇ ನಾವು ದೇವದೂತ, ಶಾಂತಿ ದೂತ, ಆತ್ಮನಾಗಿ ಜಗತ್ ಕಲ್ಯಾಣಕ್ಕಾಗಿ ಭಗವಂತ ಕಳಿಸಿರ್ತಕ್ಕಂಥ ಆತ್ಮ ಅಂತ ನಾವು ಈಗಿಂದೀಗ್ಲೇ ಅಭ್ಯಾಸ ಶುರು ಮಾಡೋಣ. बाप दादा का हर एक बच्चे से प्यार है, तो ऐसे ही समझते हैं एक बच्चा भी कम नहीं रहे. नंबर वार क्यों? तो नंबर 1 हो जाए, कितना अच्छा है. ಬಾಬಾ ಹೇಳ್ತಾರೆ, ನನಗೆ ಎಲ್ಲಾ ಮಕ್ಕಳ ಮೇಲೂ ಪ್ರೀತಿ ಇದೆ, ಆದ ಕಾರಣದಿಂದ ನೀವು ನಂಬರ್ 1 ಬರ್ಲಿ ಅಂತ ಇಚ್ಛಿಸ್ತೇನೆ. ಅಚ್ಚಾ ಚಾರು ಅವ್ರಕ್ಕೆ ಎಲ್ಲಾ ಕಡೆಗಳಲ್ಲಿ ಇರ್ತಕ್ಕಂತಹ ದೇಶ ವಿದೇಶದ ಸಾಕಾರ ಸ್ವರೂಪದಲ್ಲಿ ಅಥವಾ ಸೂಕ್ಷ್ಮ ಸ್ವರೂಪದಲ್ಲಿ ಬಾಬಾವರ ಮಿಲನ ಮಾಡ್ತಾ ಇರ್ತಕ್ಕಂತಹ ಸರ್ವ ಸ್ವರಾಜ್ಯ ಅಧಿಕಾರಿ ಆತ್ಮಗಳಿಗೆ ಸದಾ ಶ್ರೇಷ್ಠವಾದ ಅಧಿಕಾರವನ್ನು ತಮ್ಮ ಚಲನೆ ಮತ್ತು ಚಹರೆಯ ಮೂಲಕ ಪ್ರತ್ಯಕ್ಷ ಮಾಡ್ತಕ್ಕಂಥ, ಅಂದ್ರೆ ಆತ್ಮದ ಒಂದು ಪ್ರಭುತ್ವವನ್ನ, ಆತ್ಮದ ಒಂದು ಪ್ರಭಾವವನ್ನ ನಿಮ್ಮ ವರ್ತನೆಯಿಂದ ಮತ್ತು ನಿಮ್ಮ ಮುಖಮಂಡಲದಿಂದ ಪ್ರತ್ಯಕ್ಷಗೊಳಿಸುವ ವಿಶೇಷ ಆತ್ಮರು ಸದಾ ಬಾಪ್ ದಾದರವರನ್ನು ಪ್ರತಿ ಹೆಜ್ಜೆಯಲ್ಲೂ ಅನುಸರಿಸಿ ನಡೀತಕ್ಕಂತಹ, ಸದಾ ಮನಸ್ಸಿನಿಂದ ಸ್ವಚ್ಛ ಮತ್ತು ಬುದ್ಧಿಯಿಂದ ಸ್ಪಷ್ಟವಾಗಿ ಇರ್ತಕ್ಕಂತಹ ಈ ರೀತಿಯಾದ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಸದಾ ಬಾಬರವರ ಸಂಘದಲ್ಲೇ ಇದ್ಕೊಂಡು
ಬಾಬೋರವರ ಜೊತೆಯಲ್ಲೇ ಹಿಂತಿರುಗಿ ಅಂದ್ರೆ ಪರಂಧಾಮಕ್ಕೆ ಹೋಗ್ತಕ್ಕಂತಹ ಡಬಲ್ ಲೈಟ್ ಆಗಿರ್ತಕ್ಕಂಥ ಮಕ್ಕಳಿಗೆ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ ದಾದರವರಿಗೂ ಎಲ್ಲಾ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ.